ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಇಂದು ಜಾಗತಿಕ ರಕ್ಷಣಾ ವಲಯದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿರುವ ಒಂದು ಮಹತ್ವದ ಬೆಳವಣಿಗೆಯ ಬಗ್ಗೆ ತಿಳಿದುಕೊಳ್ಳೋಣ. ಟರ್ಕಿ ತನ್ನ ಬಳಿ ಇರುವ ರಷ್ಯಾ ನಿರ್ಮಿತ S-400 ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಒಂದು ಗಲ್ಫ್ ಕಂಟ್ರಿಗೆ ಮಾರಾಟ ಮಾಡಿರುವ ಸಾಧ್ಯತೆ ಇದೆ ಎನ್ನುವ ಮಾಹಿತಿ ಹೊರಬಿದ್ದಿದೆ. ಈ ಸುದ್ದಿ ಇನ್ನೂ ಅಧಿಕೃತವಾಗಿ ದೃಢಪಟ್ಟಿಲ್ಲ. ಆದರೆ ಟರ್ಕಿಯ ಪ್ರಮುಖ ಪತ್ರಿಕೆ ಹುರಿಯತ್ನ ಹಿರಿಯ ವಿಶ್ಲೇಷಕ ಅಬ್ದುಲ್ ಖದೀರ್ ಸೆಲ್ವಿ ನೀಡಿರುವ ಮಾಹಿತಿಯಿಂದ ಈ ವಿಚಾರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ವರದಿಗಳ ಪ್ರಕಾರ ಈ S-400 ಸಿಸ್ಟಮ್ ಅನ್ನು ಖರೀದಿಸಿರುವ ದೇಶ ಯಾವುದು ಎಂಬುದು ಇನ್ನೂ ಕೂಡ ಬಹಿರಂಗವಾಗಿಲ್ಲ. ಆದರೆ UAE ಅಥವಾ ಕತಾರ್ ಈ ಎರಡರಲ್ಲಿ ಯಾವುದಾದರೂ ಒಂದು ದೇಶ ಖರೀದಿದಾರನಾಗಿರಬಹುದು ಎಂದು ಹೇಳಲಾಗಿದೆ. ಅಂತಿಮ ನಿರ್ಧಾರ ಮಧ್ಯರಾತ್ರಿಯವರೆಗೂ ನಡೆದ ಮಾತುಕತೆಗಳ ನಂತರವೇ ಪೂರ್ಣಗೊಂಡಿದೆ ಎಂದು ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಆದಾಗ್ಯೂ ಅಧಿಕೃತ ಘೋಷಣೆ ಹೊರಬರುವವರೆಗೆ ಈ ಮಾಹಿತಿಯನ್ನು ಎಚ್ಚರಿಕೆಯಿಂದಲೇ ನೋಡಬೇಕಾಗಿದೆ. ಈ ಬೆಳವಣಿಗೆಯ ಮಹತ್ವವನ್ನು ಅರ್ಥ ಮಾಡಿಕೊಳ್ಳಲು ಸ್ವಲ್ಪ ಹಿಂದಿನ ಘಟನೆಗಳನ್ನು ನೆನಪಿಸಿಕೊಳ್ಳೋಣ. 2017ರಲ್ಲಿ ಟರ್ಕಿ ಸುಮಾರು $2.5 ಬಿಲಿಯನ್ ಮೌಲ್ಯದ ಒಪ್ಪಂದದ ಮೂಲಕ ರಷ್ಯಾದಿಂದ 4 ವಿಭಾಗಗಳ S-400 ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಖರೀದಿಸಿತ್ತು. ಬಳಿಕ 2019ರಲ್ಲಿ ಈ ವ್ಯವಸ್ಥೆಗಳ ವಿತರಣೆಯೂ ಕೂಡ ಪೂರ್ಣಗೊಂಡಿತ್ತು. ಆದರೆ ಈ ನಿರ್ಧಾರವನ್ನು ಯುನೈಟೆಡ್ ಸ್ಟೇಟ್ಸ್ ಮತ್ತು ನ್ಯಾಟೋ ತೀವ್ರವಾಗಿ ವಿರೋಧಿಸಿತು. ಕಾರಣ S-400 ಮತ್ತು F-35 ಸ್ಟೆಲ್ತ್ ಫೈಟರ್ ಜೆಟ್ಗಳು ಒಂದೇ ದೇಶದಲ್ಲಿ ಕಾರ್ಯನಿರ್ವಹಿಸಿದರೆ ಅತ್ಯಂತ ರಹಸ್ಯ ತಂತ್ರಜ್ಞಾನ ರಷ್ಯಾಕ್ಕೆ ಸೋರಿಕೆಯಾಗುವ ಸಾಧ್ಯತೆ ಇದೆ ಎಂಬ ಆತಂಕ ಅಮೆರಿಕಕ್ಕೆ ಇತ್ತು. ಇದರ ಪರಿಣಾಮವಾಗಿ ಟರ್ಕಿಯನ್ನು F-35 ಪ್ರೋಗ್ರಾಂನಿಂದ ಹೊರಗಿಡಲಾಯಿತು. ಜೊತೆಗೆ ಕ್ಯಾಟ್ಸಾ ಸ್ಯಾಂಕ್ಷನ್ ಕೂಡ ವಿಧಿಸಲಾಯಿತು. ಇದರಿಂದ ಟರ್ಕಿಯ ವಾಯುಪಡೆಯ ಆಧುನೀಕರಣದ ಯೋಜನೆಗೆ ದೊಡ್ಡ ಹೊಡೆತ ಬಿತ್ತು. ಆದರೆ ಇಲ್ಲಿ ಗಮನಿಸಬೇಕಾದ ಅತ್ಯಂತ ಕುತೂಹಲಕಾರಿ ವಿಷಯವು ಏನೆಂದರೆ ಟರ್ಕಿ ಇಷ್ಟೊಂದು ಬೆಲೆಯನ್ನು ಕೊಟ್ಟು S-400 ಅನ್ನು ಖರೀದಿಸಿದರೂ ಅದನ್ನು ಎಂದಿಗೂ ಕಾರ್ಯಾಚರಣೆಗೆ ತಂದಿಲ್ಲ. ಅಂದರೆ ವ್ಯವಸ್ಥೆ ದೇಶದಲ್ಲೇ ಇದ್ದರೂ ಅದನ್ನು ಸಕ್ರಿಯಗೊಳಿಸಲೇ ಇಲ್ಲ. ಇದರ ಹಿಂದೆ ಒಂದು ಪ್ರಮುಖ ತಂತ್ರಜ್ಞಾನದ ಲೆಕ್ಕಾಚಾರ ಇದೆ ಎಂದು ರಕ್ಷಣಾ ತಜ್ಞರು ಅಭಿಪ್ರಾಯ ಪಡುತ್ತಾರೆ. ಭವಿಷ್ಯದಲ್ಲಿ ಮತ್ತೆ F-35 ಅನ್ನು ಪಡೆಯುವ ಅವಕಾಶ ಕಳೆದುಕೊಳ್ಳಬಾರದು ಎಂಬ ಕಾರಣಕ್ಕೆ ಟರ್ಕಿ ಉದ್ದೇಶ ಪೂರ್ವಕವಾಗಿ S-400 ಅನ್ನು ನಿಷ್ಕ್ರಿಯವಾಗಿಯೇ ಉಳಿಸಿಕೊಂಡಿದೆ ಎಂದು ವಿಶ್ಲೇಷಕರು ಹೇಳುತ್ತಿದ್ದಾರೆ. ಇದೀಗ ಟರ್ಕಿ ತನ್ನ ಹೊಸ ಸ್ಟೀಲ್ ಡೋಮ್ ಎಂಬ ಬಹುಪದರದ ವಾಯುರಕ್ಷಣಾ ಯೋಜನೆಯನ್ನು ನಿರ್ಮಿಸುತ್ತಿದೆ. ಇದು AI ತಂತ್ರಜ್ಞಾನ ಮತ್ತು ನೆಟ್ವರ್ಕ್ ಸೆಂಟ್ರಿಕ್ ವ್ಯವಸ್ಥೆಯ ಸಹಾಯದಿಂದ ದೇಶದ ಸಂಪೂರ್ಣ ವಾಯು ಪ್ರದೇಶವನ್ನು ರಕ್ಷಿಸುವ ಗುರಿಯನ್ನು ಹೊಂದಿದೆ. ಆದರೆ ಆಶ್ಚರ್ಯದ ವಿಷಯವು ಏನೆಂದರೆ ಈ ಹೊಸ ಸ್ಟೀಲ್ ಡೋಮ್ ಯೋಜನೆಯಲ್ಲಿ S-400ಗೆ ಯಾವುದೇ ಸ್ಥಾನವೇ ಇಲ್ಲ. ಅದರ ಬದಲಿಗೆ ಟರ್ಕಿ ಈಗ ನ್ಯಾಟೋ ರಾಷ್ಟ್ರಗಳಿಂದ ಹೊಸ ವಾಯು ರಕ್ಷಣಾ ವ್ಯವಸ್ಥೆಗಳನ್ನು ಖರೀದಿಸಲು ಪ್ರಯತ್ನಿಸುತ್ತಿದೆ. ಇತ್ತೀಚೆಗೆ ಟರ್ಕಿಯ ರಕ್ಷಣಾ ಸಚಿವ ಯಾಸರ್ ಗುಲೇರ್ ಮಾತನಾಡಿ ದೇಶದ ಭದ್ರತಾ ಅಗತ್ಯಗಳನ್ನು ಪೂರೈಸುವ ಯಾವುದೇ ತಂತ್ರಜ್ಞಾನವನ್ನು ಪರಿಗಣಿಸಲು ನಾವು ಸಿದ್ಧರಿದ್ದೇವೆ ಎಂದು ತಿಳಿಸಿದ್ದಾರೆ. ವಿಶೇಷವಾಗಿ ಅಮೆರಿಕದ ಪ್ಯಾಟ್ರಿಯಾಟ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಹಾಗೂ ಫ್ರಾನ್ಸ್ ಮತ್ತು ಇಟಲಿಯ ಜಂಟಿ ಅಭಿವೃದ್ಧಿಯ SAMPT ಏರ್ ಡಿಫೆನ್ಸ್ ಸಿಸ್ಟಮ್ ಕುರಿತು ಗಂಭೀರ ಚರ್ಚೆಗಳು ನಡೆಯುತ್ತಿವೆ ಎಂದು ಹೇಳಿದ್ದಾರೆ. ಅವರು ಮತ್ತೊಂದು ಮಹತ್ವದ ವಿಷಯವನ್ನು ಸ್ಪಷ್ಟಪಡಿಸಿದ್ದಾರೆ. ಯಾವುದೇ ರಕ್ಷಣಾ ಒಪ್ಪಂದವಾದರೂ ಅದು ಕೇವಲ ಖರೀದಿಗೆ ಸೀಮಿತವಾಗಿರದೆ ಟೆಕ್ನಾಲಜಿ ಟ್ರಾನ್ಸ್ಫರ್, ಜಾಯಿಂಟ್ ಪ್ರೊಡಕ್ಷನ್ ಹಾಗೂ ದೀರ್ಘಕಾಲದ ಸಹಕಾರವನ್ನು ಒಳಗೊಂಡಿರಬೇಕು ಎಂಬುದು ಟರ್ಕಿಯ ನಿಲುವಾಗಿದೆ. ಇದರ ನಡುವೆ ರಾಯ್ಟರ್ಸ್ನ ವರದಿಯ ಪ್ರಕಾರ ಹಲವು ವರ್ಷಗಳಿಂದ ವಿರೋಧಿಸುತ್ತಿದ್ದ ಫ್ರಾನ್ಸ್ ಈಗ SAMPT ಮಾರಾಟದ ಬಗ್ಗೆ ತನ್ನ ನಿಲುವನ್ನು ಮೃದುಗೊಳಿಸಿದೆ ಎನ್ನಲಾಗಿದೆ. ಕಳೆದ ತಿಂಗಳು ಫ್ರಾನ್ಸ್ ಅಧ್ಯಕ್ಷರಾದ ಎಮಾನ್ಯುಯಲ್ ಮ್ಯಾಕ್ರೋನ್ ಮತ್ತು ಇಟಲಿಯ ಪ್ರಧಾನಿಯಾದ ಜಾರ್ಜಿಯಾ ಮೆಲೋನಿ ನಡುವಿನ ಮಾತುಕತೆಗಳ ಬಳಿಕ ಈ ಬದಲಾವಣೆ ಕಂಡು ಬಂದಿದೆ ಎಂದು ವರದಿಗಳು ತಿಳಿಸಿವೆ. ಇದೀಗ ಎಲ್ಲರ ಗಮನ ಸೆಳೆದಿರುವ ಪ್ರಮುಖ ಪ್ರಶ್ನೆ ಒಂದೇ: ಟರ್ಕಿ ನಿಜವಾಗಿಯೂ ತನ್ನ S-400 ವ್ಯವಸ್ಥೆಯನ್ನು ಮಾರಾಟ ಮಾಡಬಹುದೇ? ಇಲ್ಲೊಂದು ಕಾನೂನು ಸಂಬಂಧಿತ ಅಡೆತಡೆ ಇದೆ. ರಷ್ಯಾದೊಂದಿಗೆ
ದೇಶದೊಂದಿಗೆ ಮಾಡಿಕೊಂಡಿರುವ ಮೂಲ ಒಪ್ಪಂದದ ಪ್ರಕಾರ ಎಂಡ್ ಯೂಸರ್ ಸರ್ಟಿಫಿಕೇಟ್ ಕಾರಣದಿಂದ ರಷ್ಯಾದ ಅನುಮತಿ ಇಲ್ಲದೆ ಈ ವ್ಯವಸ್ಥೆಯನ್ನು ಮತ್ತೊಂದು ದೇಶಕ್ಕೆ ಮಾರಾಟ ಮಾಡುವ ಅವಕಾಶ ಇಲ್ಲ. ಹೀಗಾಗಿ ಅಧಿಕೃತ ಅನುಮತಿ ಇಲ್ಲದೆ ಮಾರಾಟ ನಡೆದಿದ್ದರೆ ಅದು ಒಪ್ಪಂದದ ಷರತ್ತುಗಳಿಗೆ ವಿರುದ್ಧವಾಗುವ ಸಾಧ್ಯತೆಯೂ ಇದೆ. ಆದ್ದರಿಂದ ಅಧಿಕೃತ ಘೋಷಣೆ ಹೊರಬರುವವರೆಗೆ ಯಾವುದೇ ತೀರ್ಮಾನಕ್ಕೆ ಬರುವುದು ಸರಿಯಲ್ಲ. ಈ ಎಲ್ಲಾ ಬೆಳವಣಿಗೆಗಳ ಹಿಂದೆ ಇನ್ನೊಂದು ದೊಡ್ಡ ಕತೆ ಇದೆ ಸ್ನೇಹಿತರೆ. ಅದೇ ಅಮೆರಿಕದ F-35 ಯುದ್ಧ ವಿಮಾನದ ಕಾರ್ಯಕ್ರಮಕ್ಕೆ ಮತ್ತೆ ಮರಳುವುದು. ಇತ್ತೀಚಿನ ನ್ಯಾಟೋ ಸಮ್ಮಿಟ್ ವೇಳೆ ಅಮೆರಿಕದ ಅಧ್ಯಕ್ಷರಾದ ಡೊನಾಲ್ಡ್ ಟ್ರಂಪ್ ಅವರನ್ನು ಭೇಟಿಯಾದ ನಂತರ ಟರ್ಕಿಯ ಅಧ್ಯಕ್ಷ ರಿಸಿಪ್ ತಯ್ಯಿಪ್ ಎರ್ಡೋಗನ್ F-35 ಪ್ರೋಗ್ರಾಂ ಕುರಿತು ಉತ್ತಮ ನಿರ್ಧಾರ ಬರಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿದ ಡೊನಾಲ್ಡ್ ಟ್ರಂಪ್, ಇದು ನಾವು ಪರಿಶೀಲಿಸುತ್ತಿರುವ ವಿಷಯ. F-35 ವಿಶ್ವದ ಅತ್ಯುತ್ತಮ ಯುದ್ಧ ವಿಮಾನಗಳಲ್ಲಿ ಒಂದು. ಸೂಕ್ತ ಪರಿಸ್ಥಿತಿ ನಿರ್ಮಾಣವಾದರೆ ನಾವು ಇದನ್ನು ಖಂಡಿತ ಪರಿಗಣಿಸುತ್ತೇವೆ ಎಂದು ಹೇಳಿದ್ದಾರೆ. ಇದೇ ಸಮಯದಲ್ಲಿ ಕ್ಯಾಟ್ಸಾ ಸ್ಯಾಂಕ್ಷನ್ ಬಗ್ಗೆ ಕೇಳಿದ ಪ್ರಶ್ನೆಗೆ, ನಾವು ನಮ್ಮ ಸ್ನೇಹಿತ ರಾಷ್ಟ್ರಗಳ ಮೇಲೆ ನಿರ್ಬಂಧಗಳನ್ನು ಇರಿಸಲು ಬಯಸುವುದಿಲ್ಲ ಎಂದು ಹೇಳಿರುವುದು ಅಂತಾರಾಷ್ಟ್ರೀಯ ವಲಯದಲ್ಲಿ ಹೊಸ ನಿರೀಕ್ಷೆಯನ್ನು ಹುಟ್ಟಿಸಿದೆ. ಆದರೆ ಈ ವಿಚಾರಕ್ಕೆ ಎಲ್ಲರೂ ಒಪ್ಪಿಲ್ಲ. ಇಸ್ರೇಲ್ನ ಪ್ರಧಾನಿಯಾದ ಬೆಂಜಮಿನ್ ನೆತನ್ಯಾಹು ಟರ್ಕಿಗೆ F-35 ಅನ್ನು ಮಾರಾಟ ಮಾಡಿದರೆ ಮಧ್ಯಪ್ರಾಚ್ಯದ ಶಕ್ತಿಯ ಸಮತೋಲನ ಬದಲಾಗಬಹುದು ಎಂದು ಅಮೆರಿಕವನ್ನು ಎಚ್ಚರಿಸಿದ್ದಾರೆ. ಇಸ್ರೇಲ್ ಹಲವು ವರ್ಷಗಳಿಂದ ಟರ್ಕಿಗೆ F-35 ಯುದ್ಧ ವಿಮಾನವನ್ನು ನೀಡುವುದನ್ನು ವಿರೋಧಿಸುತ್ತಲೇ ಬಂದಿದೆ. ಏಕೆಂದರೆ ತನ್ನ ಸೇನಾ ಶಕ್ತಿಯ ಮೇಲುಗೈ ಮುಂದುವರಿಯಬೇಕು ಎಂಬುದು ಇಸ್ರೇಲ್ನ ಪ್ರಮುಖ ಗುರಿಯಾಗಿದೆ. ಒಟ್ಟಿನಲ್ಲಿ ನೋಡಿದರೆ ಟರ್ಕಿ ತನ್ನ S-400 ವ್ಯವಸ್ಥೆಯನ್ನು ನಿಜವಾಗಿಯೂ ಮಾರಾಟ ಮಾಡುತ್ತದೆಯಾ? ಅದಕ್ಕೆ ರಷ್ಯಾ ಕೂಡ ಒಪ್ಪಿಗೆ ನೀಡುತ್ತದೆಯೇ? ಇದರ ಬದಲಿಗೆ ಪ್ಯಾಟ್ರಿಯಾಟ್ ಅಥವಾ SAMPT ಖರೀದಿಸುತ್ತದೆಯೇ? ಮತ್ತು ಅತ್ಯಂತ ಮುಖ್ಯವಾಗಿ, ಹಲವು ವರ್ಷಗಳ ನಂತರ ಮತ್ತೆ F-35 ಪ್ರೋಗ್ರಾಂಗೆ ಮರಳುವ ಅವಕಾಶ ದೊರೆಯುತ್ತದೆಯೇ? ಈ ಎಲ್ಲಾ ಪ್ರಶ್ನೆಗಳಿಗೂ ಮುಂದಿನ ಕೆಲವು ವಾರಗಳಲ್ಲಿ ಸ್ಪಷ್ಟ ಉತ್ತರ ಸಿಗುವ ಸಾಧ್ಯತೆ ಇದೆ. ಅಧಿಕೃತ ಘೋಷಣೆ ಹೊರಬಂದ ನಂತರ ಮಾತ್ರ ಈ ಬೆಳವಣಿಗೆಯ ನಿಜವಾದ ಚಿತ್ರಣ ತಿಳಿಯಲಿದೆ. ಸ್ನೇಹಿತರೆ, ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ದಯವಿಟ್ಟು ಕಾಮೆಂಟ್ ನಲ್ಲಿ ತಿಳಿಸಿ. ಧನ್ಯವಾದಗಳು. ಭಾರತದ ರಕ್ಷಣಾ ಕ್ಷೇತ್ರಕ್ಕೆ ಮತ್ತೊಂದು ಮಹತ್ವದ ಸಾಧನೆ ಸಿಕ್ಕಿದ್ದು, ಈ ಬೆಳವಣಿಗೆ ಈಗ ಪಾಕಿಸ್ತಾನದ ರಕ್ಷಣಾ ವಿಶ್ಲೇಷಕರ ಗಮನವನ್ನು ಸೆಳೆದಿದೆ. ಇಂಡೋನೇಷಿಯಾ ಭಾರತದಲ್ಲಿ ಅಭಿವೃದ್ಧಿಪಡಿಸಲಾದ ಬ್ರಹ್ಮೋಸ್ ಸೂಪರ್ಸಾನಿಕ್ ಕ್ರೂಸ್ ಮಿಸೈಲ್ ಹಾಗೂ ಅಸ್ತ್ರ ಬಿಯಾಂಡ್ ವಿಜುವಲ್ ರೇಂಜ್ ಏರ್ ಟು ಏರ್ ಮಿಸೈಲ್ BVR-AAM ಖರೀದಿಸಲು ಮುಂದಾಗಿರುವುದು ದಕ್ಷಿಣ ಏಷ್ಯಾದಷ್ಟೇ ಅಲ್ಲ, ಸಂಪೂರ್ಣ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಭದ್ರತಾ ವಲಯದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಈ ಒಪ್ಪಂದದ ಬಗ್ಗೆ ಪಾಕಿಸ್ತಾನದ ಸರ್ಕಾರ ಅಧಿಕೃತವಾಗಿ ಯಾವುದೇ ತೀವ್ರ ವಿರೋಧಗಳನ್ನು ವ್ಯಕ್ತಪಡಿಸಿಲ್ಲ. ಆದರೆ ಅಲ್ಲಿನ ಹಲವು ರಕ್ಷಣಾ ತಜ್ಞರುಗಳು ಮತ್ತು ಕಾರ್ಯತಂತ್ರದ ವಿಶ್ಲೇಷಕರು ಇದನ್ನು ಕೇವಲ ಶಸ್ತ್ರಾಸ್ತ್ರಗಳ ಖರೀದಿ ಎಂದು ಮಾತ್ರ ನೋಡದೆ ಭಾರತದ ಹೆಚ್ಚುವರಿ ಜಾಗತಿಕ ಪ್ರಭಾವದ ಸಂಕೇತವಾಗಿ ವಿಶ್ಲೇಷಿಸುತ್ತಿದ್ದಾರೆ. ಇದರ ಹಿಂದೆ ಇರುವ ಪ್ರಮುಖ ಕಾರಣವೇನು ಎಂದರೆ, ಇಂಡೋನೇಷ್ಯಾ ವಿಶ್ವದಲ್ಲೇ ಅತಿ ದೊಡ್ಡ ಮುಸ್ಲಿಂ ಬಹುಸಂಖ್ಯಾತ ರಾಷ್ಟ್ರವಾಗಿದೆ. ಹಲವು ವರ್ಷಗಳಿಂದ ಇಂಡೋನೇಷ್ಯಾ ಮತ್ತು ಪಾಕಿಸ್ತಾನ ಉತ್ತಮ ರಾಜತಾಂತ್ರಿಕ ಹಾಗೂ ಸ್ನೇಹಪೂರ್ಣ ಸಂಬಂಧಗಳನ್ನು ಹೊಂದಿವೆ. ಇಂತಹ ಸಂದರ್ಭದಲ್ಲಿ ಇಂಡೋನೇಷ್ಯಾ ಭಾರತದ ಜೊತೆ ರಕ್ಷಣಾ ಸಹಕಾರವನ್ನು ಮತ್ತಷ್ಟು ಗಟ್ಟಿಗೊಳಿಸಿರುವುದು ಪಾಕಿಸ್ತಾನದಲ್ಲಿ ಹೊಸ ಚರ್ಚೆಗೆ ಕಾರಣವಾಗಿದೆ. ಪಾಕಿಸ್ತಾನದ ಅನೇಕ ರಕ್ಷಣಾ ವಿಶ್ಲೇಷಕರ ಅಭಿಪ್ರಾಯದ ಪ್ರಕಾರ, ಇಂದಿನ ಜಗತ್ತಿನಲ್ಲಿ ರಾಷ್ಟ್ರಗಳು ತಮ್ಮ ರಕ್ಷಣಾ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳುವಾಗ ಧರ್ಮ, ರಾಜಕೀಯ ಅಥವಾ ಹಳೆಯ ಸ್ನೇಹಕ್ಕಿಂತ ತಮ್ಮ ರಾಷ್ಟ್ರೀಯ ಭದ್ರತೆ ಮತ್ತು ಆರ್ಥಿಕ ಹಿತಾಸಕ್ತಿಗಳಿಗೆ ಹೆಚ್ಚಿನ ಆದ್ಯತೆ ನೀಡುತ್ತಿವೆ. ಇಂಡೋನೇಷ್ಯಾದ ಮುಖ್ಯ ಗುರಿಯು ತನ್ನ ಸಮುದ್ರ ಭದ್ರತೆಯನ್ನು ಬಲಪಡಿಸುವುದು, ತನ್ನ ಸಶಸ್ತ್ರ ಪಡೆಗಳನ್ನು ಆಧುನೀಕರಿಸುವುದು ಹಾಗೂ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಎದುರಾಗುತ್ತಿರುವ ಹೊಸ ಸವಾಲುಗಳಿಗೆ ಸಿದ್ಧವಾಗುವುದಾಗಿದೆ. ಈ ಒಪ್ಪಂದ ಮತ್ತೊಂದು ಕಾರಣಕ್ಕೂ ವಿಶೇಷವಾಗಿದೆ ಸ್ನೇಹಿತರೆ, ಏಕೆಂದರೆ ಇದು ಭಾರತದ ರಕ್ಷಣಾ ಉತ್ಪನ್ನಗಳ ಜಾಗತಿಕ ಬೇಡಿಕೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ
ಹೆಚ್ಚುತ್ತಿದೆ ಎಂಬುದಕ್ಕೆ ಸ್ಪಷ್ಟ ಉದಾಹರಣೆಯಾಗಿದೆ. ಬ್ರಹ್ಮೋಸ್ ಈಗಾಗಲೇ ಭಾರತದ ಅತ್ಯಂತ ಯಶಸ್ವಿ ರಕ್ಷಣಾ ರಫ್ತು ಉತ್ಪನ್ನವಾಗಿ ಹೊರಹೊಮ್ಮಿದೆ. ಅದೇ ಸಮಯದಲ್ಲಿ ಅಸ್ತ್ರ ಮಿಸೈಲ್ ಕೂಡ ಭಾರತದಲ್ಲಿ ಅಭಿವೃದ್ಧಿಪಡಿಸಲಾದ ಮೊದಲ ಸ್ವದೇಶಿ ಏರ್ ಟು ಏರ್ ಮಿಸೈಲ್ ಗಳಲ್ಲಿ ಒಂದಾಗಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಪ್ರವೇಶಿಸಲು ಸಜ್ಜಾಗಿದೆ. ಪಾಕಿಸ್ತಾನದ ರಕ್ಷಣಾ ತಜ್ಞರುಗಳ ಪ್ರಕಾರ ಹಲವು ರಾಷ್ಟ್ರಗಳು ಭಾರತದ ಕ್ಷಿಪಣಿ ವ್ಯವಸ್ಥೆಗಳ ಬಗ್ಗೆ ಆಸಕ್ತಿ ತೋರಿಸುತ್ತಿರುವುದು ಭಾರತದ ಸ್ವದೇಶಿ ರಕ್ಷಣಾ ಕೈಗಾರಿಕೆಯ ಮೇಲೆ ಜಾಗತಿಕ ಮಟ್ಟದಲ್ಲಿ ವಿಶ್ವಾಸ ಹೆಚ್ಚುತ್ತಿರುವುದನ್ನು ತೋರಿಸುತ್ತದೆ. ಭಾರತೀಯ ಸಶಸ್ತ್ರ ಪಡೆಗಳಲ್ಲಿ ಈಗಾಗಲೇ ಬಳಸಲಾಗುತ್ತಿರುವ ತಂತ್ರಜ್ಞಾನಗಳು ವಿದೇಶಗಳಲ್ಲಿಯೂ ಗ್ರಾಹಕರನ್ನು ಸೆಳೆಯುತ್ತಿರುವುದು ಭಾರತದ ಸಾಮರ್ಥ್ಯವನ್ನು ಮತ್ತಷ್ಟು ಎತ್ತಿ ಹಿಡಿಯುತ್ತಿದೆ. ಇನ್ನೊಂದು ಪ್ರಮುಖ ವಿಚಾರವೆಂದರೆ ಆಗ್ನೇಯ ಏಷ್ಯಾದ ರಾಷ್ಟ್ರಗಳೊಂದಿಗೆ ಭಾರತ ತನ್ನ ರಕ್ಷಣಾ ಸಂಬಂಧಗಳನ್ನು ನಿರಂತರವಾಗಿ ವಿಸ್ತರಿಸುತ್ತಿದೆ. ಇಂಡೋನೇಷ್ಯಾ ಈಗ ಭಾರತದ ಜೊತೆ ಸೇರಿ ಭದ್ರತಾ ಸಹಕಾರವನ್ನು ಹೆಚ್ಚಿಸುತ್ತಿರುವ ಮತ್ತೊಂದು ಪ್ರಮುಖ ದೇಶವಾಗಿದೆ. ಇದರಿಂದ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಭಾರತದ ಕಾರ್ಯತಂತ್ರದ ಪ್ರಭಾವ ಮತ್ತಷ್ಟು ಬಲವಾಗುತ್ತಿದೆ ಎಂದು ಪಾಕಿಸ್ತಾನದ ವಿಶ್ಲೇಷಕರು ಅಭಿಪ್ರಾಯಪಟ್ಟಿದ್ದಾರೆ. ಕೆಲವರು ಈ ಬೆಳವಣಿಗೆಯನ್ನು ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕೋಪರೇಷನ್ OIC ಸದಸ್ಯ ರಾಷ್ಟ್ರಗಳ ದೃಷ್ಟಿಯಿಂದಲೂ ವಿಶ್ಲೇಷಿಸುತ್ತಿದ್ದಾರೆ. ಅವರ ಪ್ರಕಾರ ಇಂಡೋನೇಷ್ಯಾ ತನ್ನ ರಾಷ್ಟ್ರೀಯ ಹಿತಾಸಕ್ತಿಯನ್ನು ಮೊದಲ ಆದ್ಯತೆಯಾಗಿ ಪರಿಗಣಿಸಿದೆ. ಇದರಿಂದ ಇಂದಿನ ಜಾಗತಿಕ ಪರಿಸ್ಥಿತಿಯಲ್ಲಿ ಧಾರ್ಮಿಕ ಅಥವಾ ರಾಜಕೀಯ ನಂಟಿಗಿಂತ ಭದ್ರತೆ, ಆರ್ಥಿಕತೆ ಮತ್ತು ಕಾರ್ಯತಂತ್ರದ ಅಗತ್ಯಗಳೇ ಹೆಚ್ಚು ಮಹತ್ವ ಪಡೆಯುತ್ತಿವೆ ಎಂಬುದು ಸ್ಪಷ್ಟವಾಗುತ್ತಿವೆ. ಈ ಒಪ್ಪಂದದಲ್ಲಿ ವಿಶೇಷ ಗಮನ ಸೆಳೆದಿರುವ ಮತ್ತೊಂದು ಅಂಶ ಅಸ್ತ್ರ ಮಿಸೈಲ್ ಆಗಿದೆ. ಏಕೆಂದರೆ ಇಂಡೋನೇಷ್ಯಾ ತನ್ನ ವಾಯುಪಡೆಯಲ್ಲಿ ರಷ್ಯಾ ನಿರ್ಮಿತ Su-27 ಮತ್ತು Su-30 ಯುದ್ಧ ವಿಮಾನಗಳನ್ನು ಬಳಸುತ್ತಿದೆ. ಭಾರತ ಈಗಾಗಲೇ ತನ್ನ Su-30 MKI ಯುದ್ಧ ವಿಮಾನಗಳಲ್ಲಿ ಅಸ್ತ್ರ ಮಿಸೈಲ್ ಅನ್ನು ಯಶಸ್ವಿಯಾಗಿ ಅಳವಡಿಸಿದೆ. ಆದ್ದರಿಂದ ಇದೇ ಮಾದರಿಯ ಯುದ್ಧ ವಿಮಾನಗಳನ್ನು ಬಳಸುತ್ತಿರುವ ಇಂಡೋನೇಷ್ಯಾಕ್ಕೆ ಈ ಕ್ಷಿಪಣಿಯು ಅತ್ಯಂತ ಸೂಕ್ತ ಆಯ್ಕೆಯಾಗಿದೆ. ಪಾಕಿಸ್ತಾನದ ರಕ್ಷಣಾ ವಲಯದ ಅಭಿಪ್ರಾಯದ ಪ್ರಕಾರ ಇದು ಭಾರತದ ಮತ್ತೊಂದು ದೊಡ್ಡ ತಾಂತ್ರಿಕ ಸಾಧನೆಯಾಗಿದೆ. ಏಕೆಂದರೆ ಭಾರತ ಕೇವಲ ಕ್ಷಿಪಣಿಗಳನ್ನು ಮಾರಾಟ ಮಾಡುವ ದೇಶವಾಗಿಯೇ ಉಳಿದಿಲ್ಲ, ವಿದೇಶಿ ಯುದ್ಧ ವಿಮಾನಗಳಿಗೆ ಸ್ವದೇಶಿ ಶಸ್ತ್ರಾಸ್ತ್ರಗಳನ್ನು ಯಶಸ್ವಿಯಾಗಿ ಸಂಯೋಜಿಸುವ ತಾಂತ್ರಿಕ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸಿದೆ. ಹಳೆಯ ಯುದ್ಧ ವಿಮಾನಗಳನ್ನು ಆಧುನೀಕರಿಸಲು ಬಯಸುವ ಅನೇಕ ರಾಷ್ಟ್ರಗಳಿಗೆ ಈ ಸಾಮರ್ಥ್ಯವು ಬಹಳ ಉಪಯುಕ್ತವಾಗಬಹುದು. ಇನ್ನೊಂದೆಡೆ ಪಾಕಿಸ್ತಾನದ ಸರ್ಕಾರ ಈ ವಿಷಯದಲ್ಲಿ ಸಮತೋಲನದ ನಿಲುವನ್ನು ಅನುಸರಿಸಿದೆ. ಇಂಡೋನೇಷ್ಯಾ ಜೊತೆಗಿನ ತನ್ನ ರಾಜತಾಂತ್ರಿಕ, ಆರ್ಥಿಕ ಹಾಗೂ ರಕ್ಷಣಾ ಸಂಬಂಧಗಳಿಗೆ ಯಾವುದೇ ಹಾನಿಯಾಗದಂತೆ ಸಾರ್ವಜನಿಕವಾಗಿ ಈ ಒಪ್ಪಂದವನ್ನು ಟೀಕಿಸುವುದನ್ನು ತಪ್ಪಿಸಿದೆ. ಎರಡೂ ದೇಶಗಳ ನಡುವಿನ ಸಹಕಾರ ಮುಂದುವರೆದಿದ್ದು ಈ ಕ್ಷಿಪಣಿ ಒಪ್ಪಂದದಿಂದ ಆ ಸಂಬಂಧಗಳಿಗೆ ಯಾವುದೇ ಅಡ್ಡಿಯಾಗದಂತೆ ನೋಡಿಕೊಳ್ಳಲಾಗುತ್ತಿದೆ. ಆದರೆ ಪಾಕಿಸ್ತಾನದ ಕಾರ್ಯತಂತ್ರ ವಿಶ್ಲೇಷಕರ ಚರ್ಚೆಗಳನ್ನು ಗಮನಿಸಿದರೆ ಈ ಒಪ್ಪಂದವನ್ನು ಭಾರತದ ಹೆಚ್ಚುತ್ತಿರುವ ಜಾಗತಿಕ ಪ್ರಭಾವದ ಮತ್ತೊಂದು ಸ್ಪಷ್ಟ ಉದಾಹರಣೆಯಾಗಿ ನೋಡಲಾಗುತ್ತಿದೆ. ಭಾರತದ ರಕ್ಷಣಾ ಉತ್ಪನ್ನಗಳು ಈಗ ವಿಶ್ವದ ಹಲವು ರಾಷ್ಟ್ರಗಳ ವಿಶ್ವಾಸವನ್ನು ಗಳಿಸುತ್ತಿದ್ದು, ರಕ್ಷಣಾ ತಂತ್ರಜ್ಞಾನ, ಕೈಗಾರಿಕಾ ಸಹಕಾರ ಮತ್ತು ಕಾರ್ಯತಂತ್ರದ ಪಾಲುದಾರಿಕೆಯಲ್ಲಿ ಭಾರತ ಹೊಸ ಎತ್ತರವನ್ನು ತಲುಪುತ್ತಿದೆ ಎಂಬ ಅಭಿಪ್ರಾಯ ವ್ಯಕ್ತವಾಗುತ್ತಿದೆ. ಒಟ್ಟಾರೆ ಇಂಡೋನೇಷ್ಯಾದ ಈ ನಿರ್ಧಾರವು ಇಂದಿನ ಜಗತ್ತಿನಲ್ಲಿ ದೇಶಗಳು ತಮ್ಮ ರಾಷ್ಟ್ರೀಯ ಭದ್ರತೆ, ಆರ್ಥಿಕ ಹಿತಾಸಕ್ತಿ ಮತ್ತು ಕಾರ್ಯತಂತ್ರದ ಅಗತ್ಯಗಳಿಗೆ ಮೊದಲ ಆದ್ಯತೆ ನೀಡುತ್ತಿವೆ ಎಂಬುದನ್ನು ಮತ್ತೊಮ್ಮೆ ಸಾಬೀತುಪಡಿಸಿದೆ. ಇದೇ ಸಮಯದಲ್ಲಿ ಭಾರತವು ವಿಶ್ವಾಸಾರ್ಹ ರಕ್ಷಣಾ ತಂತ್ರಜ್ಞಾನ ರಫ್ತುದಾರ ರಾಷ್ಟ್ರವಾಗಿ ವೇಗವಾಗಿ ಹೊರಹೊಮ್ಮುತ್ತಿರುವುದು ಈ ಬೆಳವಣಿಗೆಯಿಂದ ಸ್ಪಷ್ಟವಾಗಿ ಗೋಚರಿಸುತ್ತಿದೆ. ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಸ್ನೇಹಿತರೆ? ಇಂಡೋನೇಷ್ಯಾದ ಈ ನಿರ್ಧಾರ ಭಾರತಕ್ಕೆ ಇನ್ನಷ್ಟು ಅಂತಾರಾಷ್ಟ್ರೀಯ ಅವಕಾಶಗಳನ್ನು ತಂದುಕೊಡುತ್ತದೆಯೇ? ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಾಮೆಂಟ್ ನಲ್ಲಿ ತಿಳಿಸಿ. ಧನ್ಯವಾದಗಳು. ಭಾರತೀಯ ನೌಕಾಪಡೆ ತನ್ನ ಸಾಮರ್ಥ್ಯವನ್ನು ಮತ್ತೊಂದು ಹಂತಕ್ಕೆ ಕೊಂಡೊಯ್ಯಲು ಸಜ್ಜಾಗಿದೆ. ದೇಶದ ಸಮುದ್ರ ಭದ್ರತೆಯನ್ನು ಇನ್ನಷ್ಟು ಬಲಪಡಿಸುವ ಉದ್ದೇಶದಿಂದ ಸುಮಾರು 1 ಲಕ್ಷ ಕೋಟಿ ರೂಪಾಯಿಗಳ ಮೌಲ್ಯದ 3 ಹೊಸ ಸ್ವದೇಶಿ ಯುದ್ಧ ನೌಕೆ ಯೋಜನೆಗಳ ತಯಾರಿ ಈಗ ವೇಗ ಪಡೆದುಕೊಂಡಿದೆ. ಮೂಲಗಳ ಪ್ರಕಾರ ಈ 3 ಯೋಜನೆಗಳು ಈಗ ವಿವಿಧ ಹಂತದ ಆಂತರಿಕ ಚರ್ಚೆಗಳು, ತಾಂತ್ರಿಕ ಪರಿಶೀಲನೆಗಳು ಹಾಗೂ ಯೋಜನೆ ರೂಪಿಸುವ ಕಾರ್ಯಗಳಲ್ಲಿ ತೊಡಗಿವೆ. ಈ ಪ್ರಕ್ರಿಯೆಗಳು ಪೂರ್ಣಗೊಂಡ ನಂತರವೇ ಡಿಫೆನ್ಸ್ ಅಕ್ವೈಷನ್ ಕೌನ್ಸಿಲ್ ಪ್ರಕ್ರಿಯೆಗೆ ಅಧಿಕೃತವಾಗಿ ಸಾಗಲಿವೆ.
ಅನುಮೋದನೆ ದೊರೆತ ನಂತರ ಪ್ರಾಜೆಕ್ಟ್ 15B ಡೆಸ್ಟ್ರಾಯರ್ ಹಾಗೂ ಪ್ರಾಜೆಕ್ಟ್ 17A ಸ್ಟೆಲ್ತ್ ಫ್ರಿಗೇಟ್ ಯೋಜನೆಗಳ ಬಳಿಕ ಭಾರತದಲ್ಲಿ ಕೈಗೆತ್ತಿಕೊಳ್ಳಲಾಗುತ್ತಿರುವ ಅತಿ ದೊಡ್ಡ ಸ್ವದೇಶಿ ನೌಕಾ ನಿರ್ಮಾಣ ಕಾರ್ಯಕ್ರಮಗಳಾಗಿ ಇವು ಗುರುತಿಸಿಕೊಳ್ಳಲಿವೆ. ಈ 3 ಯೋಜನೆಗಳಲ್ಲಿ ಮೊದಲನೆಯದು ಪ್ರಾಜೆಕ್ಟ್ 15C. ಈ ಯೋಜನೆಯಡಿ ಭಾರತೀಯ ನೌಕಾಪಡೆ 4 ಅತ್ಯಾಧುನಿಕ ಗೈಡೆಡ್ ಮಿಸೈಲ್ ಡೆಸ್ಟ್ರಾಯರ್ಸ್ ಗಳನ್ನು ನಿರ್ಮಿಸಲು ಉದ್ದೇಶಿಸಿದೆ. ಈ ಯೋಜನೆಯ ಅಂದಾಜು ವೆಚ್ಚ ಸುಮಾರು 50,000 ಕೋಟಿ ರೂಪಾಯಿಗಳು. ಮೂಲಗಳ ಮಾಹಿತಿಯ ಪ್ರಕಾರ ಮುಂದಿನ 1 ವರ್ಷದೊಳಗೆ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಈ ಯೋಜನೆಗೆ ಸಂಬಂಧಿಸಿದ ರಿಕ್ವೆಸ್ಟ್ ಫಾರ್ ಪ್ರಪೋಸಲ್ ಅನ್ನು ಹೊರಡಿಸುವ ಸಾಧ್ಯತೆ ಇದೆ. ಆದರೆ RFP ಹೊರಬಂದ ತಕ್ಷಣ ನಿರ್ಮಾಣ ಆರಂಭವಾಗುವುದಿಲ್ಲ. ವಿನ್ಯಾಸಕ್ಕೆ ಅಂತಿಮ ಅನುಮೋದನೆ ಹಾಗೂ ಖರೀದಿ ಪ್ರಕ್ರಿಯೆಗಳ ಪೂರ್ಣಗೊಂಡ ಬಳಿಕ ಸುಮಾರು 3 ವರ್ಷಗಳ ನಂತರ ಯುದ್ಧ ನೌಕೆಗಳ ನಿರ್ಮಾಣ ಕಾರ್ಯ ಆರಂಭವಾಗುವ ನಿರೀಕ್ಷೆ ಇದೆ. ಈ ಹೊಸ ಡೆಸ್ಟ್ರಾಯರ್ಗಳಲ್ಲಿ ಈಗಾಗಲೇ ಸೇವೆಯಲ್ಲಿ ಇರುವ ಕೋಲ್ಕತ್ತಾ ಕ್ಲಾಸ್ ಪ್ರಾಜೆಕ್ಟ್ 15A ಹಾಗೂ ವಿಶಾಖಪಟ್ಟಣಂ ಕ್ಲಾಸ್ ಪ್ರಾಜೆಕ್ಟ್ 15B ಯುದ್ಧ ನೌಕೆಗಳ ಅನುಭವವನ್ನು ಬಳಸಿಕೊಳ್ಳಲಾಗುತ್ತದೆ. ಅದರ ಜೊತೆಗೆ ಇನ್ನಷ್ಟು ಆಧುನಿಕ ಸೆನ್ಸಾರ್ಸ್ಗಳು, ವೆಪನ್ಸ್ಗಳು, ಎಲೆಕ್ಟ್ರಾನಿಕ್ ವಾರ್ಫೇರ್ ಸಿಸ್ಟಮ್ಸ್ ಹಾಗೂ ಅತ್ಯುತ್ತಮ ಏರ್ ಡಿಫೆನ್ಸ್ ಸಿಸ್ಟಮ್ಸ್ ಗಳನ್ನು ಅಳವಡಿಸಲಾಗುತ್ತದೆ. ಇದರಿಂದ ಭವಿಷ್ಯದ ಯಾವುದೇ ಸಮುದ್ರ ಯುದ್ಧ ಪರಿಸ್ಥಿತಿಯನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ಎದುರಿಸುವ ಸಾಮರ್ಥ್ಯ ಈ ನೌಕೆಗಳಿಗೆ ದೊರೆಯಲಿದೆ. ಇದಾದ ಬಳಿಕ ಬರುತ್ತದೆ ಪ್ರಾಜೆಕ್ಟ್ 17B. ಈ ಯೋಜನೆಯ ಅಡಿ 6 ಹೊಸ ಸ್ಟೆಲ್ತ್ ಫ್ರಿಗೇಟ್ಗಳು ನಿರ್ಮಾಣಗೊಳ್ಳಲಿವೆ. ಇದರ ಒಟ್ಟು ಅಂದಾಜು ವೆಚ್ಚ ಸುಮಾರು 40,000 ಕೋಟಿ ರೂಪಾಯಿಗಳು. ಪ್ರಸ್ತುತ ಯೋಜನೆಯಂತೆ ಈ 6 ಯುದ್ಧ ನೌಕೆಗಳ ನಿರ್ಮಾಣವನ್ನು ಭಾರತದ 2 ಪ್ರಮುಖ ಶಿಪ್ ಯಾರ್ಡ್ ಕಂಪನಿಗಳ ನಡುವೆ ಹಂಚಲಾಗುತ್ತದೆ. ಮಸ್ಗಾವ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ MDL 3 ಫ್ರಿಗೇಟ್ಸ್ ಗಳನ್ನು ನಿರ್ಮಿಸಿದರೆ ಉಳಿದ 3 ಯುದ್ಧ ನೌಕೆಗಳನ್ನು ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ ಅಂಡ್ ಇಂಜಿನಿಯರ್ GRSC ಸಂಸ್ಥೆ ನಿರ್ಮಿಸಲಿದೆ. ಪ್ರಾಜೆಕ್ಟ್ 17B ಗೆ ಸಂಬಂಧಿಸಿದ RFP ಸುಮಾರು 18 ತಿಂಗಳುಗಳ ಒಳಗೆ ಹೊರಬರುವ ನಿರೀಕ್ಷೆ ಇದ್ದು, ಅಗತ್ಯ ಅನುಮೋದನೆಗಳು ಪೂರ್ಣಗೊಂಡ ನಂತರ ಸುಮಾರು 4 ವರ್ಷಗಳಲ್ಲಿ ನಿರ್ಮಾಣ ಕಾರ್ಯ ಆರಂಭವಾಗಬಹುದು. ಇನ್ನು ಈ 3 ಯೋಜನೆಗಳಲ್ಲಿ ಅತ್ಯಂತ ಮಹತ್ವಾಕಾಂಕ್ಷೆಯ ಯೋಜನೆ ಎಂದರೆ ಪ್ರಾಜೆಕ್ಟ್ 18A. ಭಾರತೀಯ ನೌಕಾಪಡೆ ಇದನ್ನು ಮುಂದಿನ ತಲೆಮಾರಿನ ಲಾರ್ಜ್ ಸರ್ಫೇಸ್ ಕಂಬ್ಯಾಟೆಂಟ್ ಪ್ರೋಗ್ರಾಂ ಎಂದು ಪರಿಗಣಿಸುತ್ತಿದೆ. ಈ ಯೋಜನೆಯ ಅಡಿ 6 ಬೃಹತ್ ಯುದ್ಧ ನೌಕೆಗಳನ್ನು ನಿರ್ಮಿಸಲು ಉದ್ದೇಶಿಸಲಾಗಿದೆ. ಪ್ರತಿಯೊಂದು ನೌಕೆಯ ತೂಕ ಸುಮಾರು 14,000ದಿಂದ 15,000 ಟನ್ ಇರಲಿದ್ದು, ಭಾರತದಲ್ಲಿ ಇದುವರೆಗೆ ನಿರ್ಮಾಣವಾಗಿರುವ ಅತಿ ದೊಡ್ಡ ಯುದ್ಧ ನೌಕೆಗಳಲ್ಲಿ ಇವು ಸ್ಥಾನ ಪಡೆಯಲಿವೆ. ಈ ನೌಕೆಗಳಲ್ಲಿ ಇನ್ನಷ್ಟು ಶಕ್ತಿಶಾಲಿ ಸ್ಟ್ರೈಕ್ ಕೇಪಬಿಲಿಟಿ, ಅತ್ಯಾಧುನಿಕ ಏರ್ ಅಂಡ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ಸ್, ಸುಧಾರಿತ ಕಮಾಂಡ್ ಅಂಡ್ ಕಂಟ್ರೋಲ್ ಸಿಸ್ಟಮ್ಸ್ ಹಾಗೂ ಸಾವಿರಾರು ಕಿಲೋಮೀಟರ್ ದೂರದ ಕಾರ್ಯಾಚರಣೆಗಳನ್ನು ನಿರಂತರವಾಗಿ ನಿರ್ವಹಿಸುವಷ್ಟು ಹೆಚ್ಚಿನ ಎಂಡ್ಯೂರೆನ್ಸ್ ಇರಲಿದೆ. ಪ್ರಾಜೆಕ್ಟ್ 15C ಹಾಗೂ ಪ್ರಾಜೆಕ್ಟ್ 17B ಗೆ ಹೋಲಿಸಿದರೆ ಪ್ರಾಜೆಕ್ಟ್ 18A ಇನ್ನೂ ಆರಂಭಿಕ ಯೋಜನೆಯ ಹಂತದಲ್ಲಿದೆ. ಈ ಯೋಜನೆಯ RFP ಮುಂದಿನ 3 ವರ್ಷಗಳಲ್ಲಿ ಹೊರಬರುವ ನಿರೀಕ್ಷೆ ಇದ್ದು, ಅತ್ಯಂತ ಸಂಕೀರ್ಣ ವಿನ್ಯಾಸ ಹೊಂದಿರುವ ಕಾರಣ ನಿರ್ಮಾಣದ ಕಾರ್ಯ ಆರಂಭವಾಗಲು ಸುಮಾರು 8 ವರ್ಷಗಳ ಕಾಲ ಬೇಕಾಗಬಹುದು ಎಂದು ಮೂಲಗಳು ತಿಳಿಸಿವೆ. ಈ 3 ಯೋಜನೆಗಳು ಕೇವಲ ಹೊಸ ಯುದ್ಧ ನೌಕೆಗಳನ್ನು ನಿರ್ಮಿಸುವುದಕ್ಕಷ್ಟೇ ಸೀಮಿತವಾಗಿಲ್ಲ. ಭಾರತೀಯ ಮಹಾಸಾಗರ ಪ್ರದೇಶದಲ್ಲಿ ತನ್ನ ಗುಣಮಟ್ಟದ ಮೇಲುಗೈಯನ್ನು ಉಳಿಸಿಕೊಳ್ಳುವುದು ಜೊತೆಗೆ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ತನ್ನ ಕಾರ್ಯಾಚರಣೆಯ ವ್ಯಾಪ್ತಿಯನ್ನು ಇನ್ನಷ್ಟು ವಿಸ್ತರಿಸುವುದು ಭಾರತೀಯ ನೌಕಾಪಡೆಯ ಪ್ರಮುಖ ಗುರಿಯಾಗಿದೆ. ಇತ್ತೀಚಿನ ವರ್ಷಗಳಲ್ಲಿ ಸಮುದ್ರ ಭದ್ರತೆಗೆ ಸಂಬಂಧಿಸಿದ ಸವಾಲುಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ವ್ಯಾಪಾರದ ಹಡಗುಗಳ ಸಂಚಾರ ಮಾರ್ಗಗಳ ರಕ್ಷಣೆ, ದೂರದ ಸಮುದ್ರ ಪ್ರದೇಶಗಳಲ್ಲಿ ನಿರಂತರ ಹಾಜರಾತಿ ಹಾಗೂ ಮಿತ್ರ ರಾಷ್ಟ್ರಗಳಿಗೆ ಭದ್ರತಾ ಸಹಕಾರ ನೀಡುವ ಸಾಮರ್ಥ್ಯವನ್ನು ಹೆಚ್ಚಿಸಲು ಭಾರತೀಯ ನೌಕಾಪಡೆ ನಿರಂತರವಾಗಿ ತನ್ನ ಶಕ್ತಿಯನ್ನು ವಿಸ್ತರಿಸುತ್ತಿದೆ. ಈ ಯೋಜನೆಗಳಿಂದ ಮಸ್ಗಾವ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ ಕಂಪನಿ ತನ್ನ ಪ್ರಮುಖ ಸ್ಥಾನವನ್ನು ಇನ್ನಷ್ಟು ಬಲಪಡಿಸಿಕೊಳ್ಳಲಿದೆ. ಈ ಸಂಸ್ಥೆಯೇ ಈಗಾಗಲೇ ಕೋಲ್ಕತ್ತಾ ಕ್ಲಾಸ್ ಡೆಸ್ಟ್ರಾಯರ್ಸ್ ಗಳು, ವಿಶಾಖಪಟ್ಟಣಂ ಕ್ಲಾಸ್ ಡೆಸ್ಟ್ರಾಯರ್ಸ್ ಗಳು ಹಾಗೂ ಪ್ರಾಜೆಕ್ಟ್ 17A
ನೀಲಗಿರಿ ಸ್ಟೆಲ್ತ್ ಫ್ರಿಗೇಟ್ಸ್ ಗಳ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ಅದೇ ಸಮಯದಲ್ಲಿ ಪ್ರಾಜೆಕ್ಟ್ 17B ಅನ್ನು MDL ಮತ್ತು GRSC ಕಂಪನಿಗಳ ನಡುವೆ ಹಂಚಿಕೆ ಮಾಡುವ ಮೂಲಕ ಭಾರತ ಸರ್ಕಾರ ನೌಕಾ ನಿರ್ಮಾಣ ಸಾಮರ್ಥ್ಯವನ್ನು ಹಲವು ಶಿಪ್ ಯಾರ್ಡ್ ಗಳಿಗೆ ವಿಸ್ತರಿಸುವ ಉದ್ದೇಶವನ್ನು ಸ್ಪಷ್ಟಪಡಿಸಿದೆ. ಇದು ಆತ್ಮನಿರ್ಭರ ಭಾರತದ ಅಭಿಯಾನಕ್ಕೆ ಮತ್ತೊಂದು ಮಹತ್ವದ ಹೆಜ್ಜೆಯಾಗಿದ್ದು, ಸಂಪೂರ್ಣ ಸ್ವದೇಶಿ ರಕ್ಷಣಾ ಉತ್ಪಾದನಾ ಸಾಮರ್ಥ್ಯವನ್ನು ಇನ್ನಷ್ಟು ಬಲಪಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಲಿದೆ. ಹೀಗಾಗಿ ಮುಂದಿನ ಕೆಲವು ವರ್ಷಗಳಲ್ಲಿ ಭಾರತೀಯ ನೌಕಾಪಡೆಗೆ ಸೇರ್ಪಡೆಯಾಗಲಿರುವ ಈ ಹೊಸ ತಲೆಮಾರಿನ ಯುದ್ಧ ನೌಕೆಗಳು ಭಾರತದ ಸಮುದ್ರ ಶಕ್ತಿಯನ್ನು ಮತ್ತೊಂದು ಎತ್ತರಕ್ಕೆ ಕೊಂಡೊಯ್ಯುವ ನಿರೀಕ್ಷೆ ಇದೆ. ಈ ಬೆಳವಣಿಗೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಸ್ನೇಹಿತರೆ? ಪ್ರಾಜೆಕ್ಟ್ 15C, ಪ್ರಾಜೆಕ್ಟ್ 17B ಮತ್ತು ಪ್ರಾಜೆಕ್ಟ್ 18A ಗಳಲ್ಲಿ ಯಾವ ಯೋಜನೆ ಭಾರತಕ್ಕೆ ಅತ್ಯಂತ ಮಹತ್ವದ್ದು ಎಂದು ನೀವು ಭಾವಿಸುತ್ತೀರಿ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ನಲ್ಲಿ ತಿಳಿಸಿ. ಧನ್ಯವಾದಗಳು. ಭಾರತೀಯ ನೌಕಾಪಡೆಯ ಶಕ್ತಿಯನ್ನು ಮತ್ತೊಂದು ಹಂತಕ್ಕೆ ಕೊಂಡೊಯ್ಯುವ ಅತ್ಯಂತ ಮಹತ್ವದ ಬೆಳವಣಿಗೆ ನಡೆದಿದೆ. ಭಾರತದ 6ನೇ ಪ್ರಾಜೆಕ್ಟ್ 17A ಸ್ಟೆಲ್ತ್ ಫ್ರಿಗೇಟ್ ಆಗಿರುವ INS ಮಹೇಂದ್ರಗಿರಿಯನ್ನು ವಿಶಾಖಪಟ್ಟಣಂನ ಈಸ್ಟರ್ನ್ ನೇವಲ್ ಕಮಾಂಡ್ನಲ್ಲಿ ಅಧಿಕೃತವಾಗಿ ಭಾರತೀಯ ನೌಕಾಪಡೆಗೆ ಸೇರ್ಪಡೆ ಮಾಡಲಾಗಿದೆ. ಈ ಸಮಾರಂಭದಲ್ಲಿ ಕೇಂದ್ರದ ರಕ್ಷಣಾ ಸಚಿವರಾದ ರಾಜನಾಥ್ ಸಿಂಗ್ ರವರು, ಭಾರತೀಯ ನೌಕಾಪಡೆಯ ಮುಖ್ಯಸ್ಥರಾದ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್ ಸೇರಿದಂತೆ ಹಲವು ಹಿರಿಯ ಅಧಿಕಾರಿಗಳು ಭಾಗವಹಿಸಿದ್ದರು. INS ಮಹೇಂದ್ರಗಿರಿ ಎಂಬ ಹೆಸರನ್ನು ಪೂರ್ವ ಘಟ್ಟಗಳಲ್ಲಿರುವ ಮಹೇಂದ್ರಗಿರಿ ಪರ್ವತ ಶ್ರೇಣಿಯ ಹೆಸರಿನಿಂದ ಇಡಲಾಗಿದೆ. ಈ ಹೆಸರು ಭಾರತೀಯ ಸಶಸ್ತ್ರ ಪಡೆಗಳ ಧೈರ್ಯ, ಅಚಲ ಸಂಕಲ್ಪ ಮತ್ತು ದೇಶದ ರಕ್ಷಣೆಯ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ. ಈ ಯುದ್ಧ ನೌಕೆಯ ವಿಶೇಷತೆ ಏನೆಂದರೆ ಇದು ಭಾರತದಲ್ಲೇ ನಿರ್ಮಿಸಲಾದ ಅತ್ಯಾಧುನಿಕ ಸ್ಟೆಲ್ತ್ ಫ್ರಿಗೇಟ್ ಆಗಿದೆ. ಇದರಲ್ಲಿರುವ ಸುಮಾರು 75% ಉಪಕರಣಗಳು ಮತ್ತು ವ್ಯವಸ್ಥೆಗಳು ಸ್ವದೇಶೀಯವಾಗಿದ್ದು, ಆತ್ಮನಿರ್ಭರ ಭಾರತದ ಪರಿಕಲ್ಪನೆಗೆ ಯಶಸ್ಸಿಗೆ ಇದು ಮತ್ತೊಂದು ದೊಡ್ಡ ಸಾಕ್ಷಿಯಾಗಿದೆ. ಈ ಯುದ್ಧ ನೌಕೆಯಲ್ಲಿ ಅತ್ಯಾಧುನಿಕ ಕೋರ್ಡಾಗ್ ಕಂಬೈನ್ಡ್ ಡೀಸೆಲ್ ಆರ್ ಗ್ಯಾಸ್ ಪ್ರೊಪಲ್ಷನ್ ಸಿಸ್ಟಮ್ಸ್ ಗಳನ್ನು ಅಳವಡಿಸಲಾಗಿದೆ. ಅಗತ್ಯಕ್ಕೆ ಅನುಗುಣವಾಗಿ ಡೀಸೆಲ್ ಅಥವಾ ಗ್ಯಾಸ್ ಟರ್ಬೈನ್ ನ ಮೂಲಕ ವೇಗ ಮತ್ತು ಕಾರ್ಯಕ್ಷಮತೆಯನ್ನು ಹೊಂದಿಸಿಕೊಳ್ಳುವ ಸಾಮರ್ಥ್ಯ ಇದಕ್ಕಿದೆ. ಇದರ ಜೊತೆಗೆ ಇಂಟಿಗ್ರೇಟೆಡ್ ಪ್ಲಾಟ್ಫಾರ್ಮ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ IPMS ಮೂಲಕ ಹಡಗಿನ ಎಲ್ಲಾ ಪ್ರಮುಖ ವ್ಯವಸ್ಥೆಗಳನ್ನು ಒಂದೇ ಕೇಂದ್ರದಿಂದ ನಿಯಂತ್ರಿಸಬಹುದು. ಯುದ್ಧ ಸಾಮರ್ಥ್ಯದ ವಿಷಯಕ್ಕೆ ಬಂದರೆ INS ಮಹೇಂದ್ರಗಿರಿ ಭಾರತೀಯ ನೌಕಾಪಡೆಯ ಅತ್ಯಂತ ಬಲಿಷ್ಠ ಯುದ್ಧ ನೌಕೆಗಳ ಸಾಲಿಗೆ ಸೇರುತ್ತದೆ. ಇದರ ಪ್ರಮುಖ ಅಸ್ತ್ರ ಬ್ರಹ್ಮೋಸ್ ಸೂಪರ್ಸಾನಿಕ್ ಕ್ರೂಸ್ ಮಿಸೈಲ್ ಆಗಿದ್ದು, ಶತ್ರುಗಳ ಯುದ್ಧ ನೌಕೆಗಳು ಹಾಗೂ ಕರಾವಳಿಯ ಗುರಿಗಳ ಮೇಲೆ ಅತ್ಯಂತ ವೇಗವಾಗಿ ಮತ್ತು ನಿಖರವಾಗಿ ದಾಳಿ ನಡೆಸಬಲ್ಲದು. ಇದರ ಜೊತೆಗೆ ಅತ್ಯಾಧುನಿಕ ಮಲ್ಟಿ ಫಂಕ್ಷನ್ ರೆಡಾರ್, ಸ್ವದೇಶೀಯ ಎಲೆಕ್ಟ್ರಾನಿಕ್ ವಾರ್ಫೇರ್ ಸಿಸ್ಟಮ್ಸ್ ಹಾಗೂ ಅತ್ಯಾಧುನಿಕ ಆಂಟಿ ಸಬ್ಮೆರಿನ್ ವಾರ್ಫೇರ್ ಸಿಸ್ಟಮ್ಸ್ ಗಳನ್ನು ಅಳವಡಿಸಲಾಗಿದ್ದು, ಸಮುದ್ರದ ಮೇಲ್ಮೈ, ಆಕಾಶ ಮತ್ತು ನೀರಿನೊಳಗಿನ ಎಲ್ಲಾ ರೀತಿಯ ಅಪಾಯಗಳನ್ನು ಪತ್ತೆ ಹಚ್ಚಿ ಎದುರಿಸುವ ಸಾಮರ್ಥ್ಯವನ್ನು ಈ ಯುದ್ಧ ನೌಕೆ ಹೊಂದಿದೆ. ಸಮಾರಂಭದಲ್ಲಿ ಮಾತನಾಡಿದ ರಕ್ಷಣಾ ಸಚಿವರಾದ ರಾಜನಾಥ್ ಸಿಂಗ್ ಅವರು ಅತ್ಯಂತ ಮಹತ್ವದ ಸಂದೇಶವೊಂದನ್ನು ನೀಡಿದರು. ಭವಿಷ್ಯದ ಯುದ್ಧಗಳಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಡ್ರೋನ್ಗಳು, ಸೈಬರ್ ವಾರ್ಫೇರ್ ಮತ್ತು ಹೈಪರ್ಸಾನಿಕ್ ವೆಪನ್ಸ್ಗಳು ಪ್ರಮುಖ ಪಾತ್ರ ವಹಿಸಬಹುದು. ಆದರೆ ಯಾವುದೇ ಯುದ್ಧವನ್ನು ಅಂತಿಮವಾಗಿ ಗೆಲ್ಲುವುದು ದೇಶದ ಅಚಲ ಸಂಕಲ್ಪ, ಉತ್ತಮ ತರಬೇತಿ ಪಡೆದ ಸೈನಿಕರು ಮತ್ತು ವಿಶ್ವಾಸಾರ್ಹ ಸೇನಾ ಶಕ್ತಿಯೇ. ಅಂದರೆ ತಂತ್ರಜ್ಞಾನ ಎಷ್ಟೇ ಮುಂದುವರಿದರೂ ದೇಶಭಕ್ತಿ, ಮಾನವ ಸಾಮರ್ಥ್ಯ ಮತ್ತು ಯೋಧರ ಧೈರ್ಯಕ್ಕೆ ಪರ್ಯಾಯವೇ ಇಲ್ಲ ಎಂಬುದನ್ನು ಅವರು ಸ್ಪಷ್ಟವಾಗಿ ಹೇಳಿದರು. ಇದೇ ವೇಳೆ ಅವರು ಭಾರತೀಯ ನೌಕಾಪಡೆಯ ಇತ್ತೀಚಿನ ಆಪರೇಷನ್ ಊರ್ಜಾ ಸುರಕ್ಷಾ ಕಾರ್ಯಾಚರಣೆಯನ್ನು ಉಲ್ಲೇಖಿಸಿದರು. ಪಶ್ಚಿಮ ಏಷ್ಯಾದ ಉದ್ವಿಗ್ನ ಪರಿಸ್ಥಿತಿಯ ಸಮಯದಲ್ಲಿ ಭಾರತೀಯ ನೌಕಾಪಡೆಯು 18 ವ್ಯಾಪಾರಿ ಹಡಗುಗಳಿಗೆ ಸುರಕ್ಷಿತ ಭದ್ರತೆಯನ್ನು ಒದಗಿಸಿತು. ಸುಮಾರು 9,000 ಕೋಟಿ ರೂಪಾಯಿಗೂ ಹೆಚ್ಚು ಮೌಲ್ಯದ ಸರಕುಗಳನ್ನು ಯಾವುದೇ ಅಡಚಣೆ ಇಲ್ಲದೆ ಗಮ್ಯ ಸ್ಥಾನಕ್ಕೆ ತಲುಪುವಂತೆ ನೋಡಿಕೊಂಡಿತು. ಇದರಿಂದ ಭಾರತೀಯ ನೌಕಾಪಡೆ ಕೇವಲ
ಯುದ್ಧ ನಡೆಸುವ ಪಡೆ ಮಾತ್ರವಲ್ಲ, ದೇಶದ ಆರ್ಥಿಕ ಹಿತಾಸಕ್ತಿಗಳನ್ನು ರಕ್ಷಿಸುವ ಶಕ್ತಿಯೂ ಆಗಿದೆ ಎಂಬುದು ಮತ್ತೊಮ್ಮೆ ಸಾಬೀತಾಗಿದೆ. ಐಎನ್ಎಸ್ ಮಹೇಂದ್ರಗಿರಿಯ ಸೇರ್ಪಡೆಯಿಂದ ಭಾರತವು ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ತನ್ನ ಬ್ಲೂ ವಾಟರ್ ನೇವಿ ಸಾಮರ್ಥ್ಯವನ್ನು ಮತ್ತಷ್ಟು ಬಲಪಡಿಸಿದೆ. ಇದು ಭಾರತದ ಸಮುದ್ರ ಭದ್ರತೆ ಮತ್ತು ಪ್ರಾದೇಶಿಕತೆಯ ಪ್ರಭಾವವನ್ನು ಹೆಚ್ಚಿಸುವ ಪ್ರಮುಖ ಹೆಜ್ಜೆಯಾಗಿದೆ. ಇದೀಗ ಮತ್ತೊಂದು ಪ್ರಮುಖ ವಿಷಯದ ಬಗ್ಗೆ ಮಾತನಾಡೋಣ. ಭಾರತೀಯ ನೌಕಾಪಡೆಯ ಗುರಿ 2035ರ ವೇಳೆಗೆ ಸುಮಾರು 200 ಯುದ್ಧ ನೌಕೆಗಳ ಬಲಿಷ್ಠ ನೌಕಾಪಡೆಯನ್ನು ನಿರ್ಮಿಸುವುದು. ಆದರೆ ಈ ಯೋಜನೆಯ ಕುರಿತು ಕೆಲವು ಆತಂಕಗಳು ವ್ಯಕ್ತವಾಗುತ್ತಿವೆ. ಭಾರತೀಯ ನೌಕಾಪಡೆಯ ಪ್ರಾಜೆಕ್ಟ್ 28A ಅಡಿಯಲ್ಲಿ 8 ನೆಕ್ಸ್ಟ್ ಜನರೇಷನ್ ಕಾರ್ವೆಟ್ಸ್ ಗಳನ್ನು ಖರೀದಿಸುವ ಯೋಜನೆ ಇದೆ. ಇನ್ನು ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಸಿಸಿಎಸ್ ಅನುಮೋದನೆಗಾಗಿ ಕಾಯುತ್ತಿದೆ. ಕೆಲವು ತಜ್ಞರುಗಳ ಅಭಿಪ್ರಾಯದ ಪ್ರಕಾರ ಈಗಾಗಲೇ ಅತ್ಯಾಧುನಿಕ ಫ್ರಿಗೇಟ್ಗಳು ಸೇರ್ಪಡೆಯಾಗುತ್ತಿರುವ ಸಂದರ್ಭದಲ್ಲಿ ಇದೇ ರೀತಿಯ ಕ್ಷಿಪಣಿ ಸಾಮರ್ಥ್ಯ ಹೊಂದಿರುವ ಕಾರ್ವೆಟ್ಸ್ ಅಗತ್ಯವೇ ಎಂಬ ಪ್ರಶ್ನೆಯನ್ನು ಸರ್ಕಾರ ಪರಿಶೀಲಿಸುತ್ತಿದೆ. ಇನ್ನೊಂದು ಕಡೆ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಗಂಭೀರವಾಗುತ್ತಿದೆ. ಚೀನಾದ ನೆರವಿನಿಂದ ಪಾಕಿಸ್ತಾನ 8 ಅತ್ಯಾಧುನಿಕ ಏರ್ ಇಂಡಿಪೆಂಡೆಂಟ್ ಪ್ರೊಪಲ್ಷನ್ AIP ಹೊಂದಿರುವ ಡೀಸೆಲ್ ಎಲೆಕ್ಟ್ರಿಕ್ ಜಲಾಂತರ್ಗಾಮಿ ನೌಕೆಗಳನ್ನು ಪಡೆದುಕೊಳ್ಳುತ್ತಿದೆ. ಮೊದಲ ಜಲಾಂತರ್ಗಾಮಿ ಈಗಾಗಲೇ ಪಾಕಿಸ್ತಾನಕ್ಕೆ ತಲುಪಿದೆ. ಮುಂದಿನ ವರ್ಷಗಳಲ್ಲಿ ಈ ಜಲಾಂತರ್ಗಾಮಿಗಳು ಅರಬ್ಬಿ ಸಮುದ್ರ ಮತ್ತು ಬಂಗಾಳ ಕೊಲ್ಲಿಯಲ್ಲಿಯೂ ಕಾರ್ಯಾಚರಣೆ ನಡೆಸುವ ಸಾಧ್ಯತೆ ಇದೆ. ಇದೇ ಕಾರಣದಿಂದ ಭಾರತೀಯ ನೌಕಾಪಡೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ದೊಡ್ಡ ಆಂಟಿ ಸಬ್ಮರೀನ್ ವಾರ್ಫೇರ್ ಪ್ಲಾಟ್ಫಾರ್ಮ್ಗಳು ಅಗತ್ಯವೆಂಬ ಅಭಿಪ್ರಾಯವು ಬಲವಾಗಿ ಕೇಳಿಬರುತ್ತಿದೆ. ಪ್ರಸ್ತುತ ಭಾರತೀಯ ನೌಕಾಪಡೆಯ ಬಳಿ 4 ಕಮೋರ್ಟಾ ಕ್ಲಾಸ್ ಆಂಟಿ ಸಬ್ಮರೀನ್ ಕಾರ್ವೆಟ್ಸ್ ಗಳನ್ನು ಕಾರ್ಯಾಚರಣೆಯಲ್ಲಿ ಬಳಸುತ್ತಿದೆ. ಜೊತೆಗೆ ಕರಾವಳಿ ಮತ್ತು ಬಂದರು ರಕ್ಷಣೆಗೆ ಹೊಸ ಆಂಟಿ ಸಬ್ಮರೀನ್ ಶಾಲೋ ವಾಟರ್ ಕ್ರಾಫ್ಟ್ ಕೂಡ ಸೇರ್ಪಡೆಯಾಗುತ್ತಿವೆ. ಆದರೆ ಆಳ ಸಮುದ್ರದಲ್ಲಿ ದೀರ್ಘಕಾಲ ಕಾರ್ಯಾಚರಣೆ ನಡೆಸುವ ದೊಡ್ಡ ಯುದ್ಧ ನೌಕೆಗಳ ಅಗತ್ಯ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ಇದಕ್ಕೂ ಜೊತೆಗೆ ಭಾರತೀಯ ನೌಕಾಪಡೆಯ ಮುಂದಿನ ಮಹತ್ವಾಕಾಂಕ್ಷೆಯ ಯೋಜನೆಗಳಲ್ಲಿ ಸುಮಾರು 80,000 ಕೋಟಿ ರೂಪಾಯಿಗಳ ವೆಚ್ಚದ ನೆಕ್ಸ್ಟ್ ಜನರೇಷನ್ ಡೆಸ್ಟ್ರಾಯರ್ಸ್ NGD ನಿರ್ಮಾಣವೂ ಸೇರಿದೆ. ಅದೇ ರೀತಿ ಸುಮಾರು 70,000 ಕೋಟಿ ರೂಪಾಯಿಗಳ ವೆಚ್ಚದ ಪ್ರಾಜೆಕ್ಟ್ 17 ಬ್ರಾವೋ P-17B ಅಡಿಯಲ್ಲಿ ಇನ್ನಷ್ಟು ಅತ್ಯಾಧುನಿಕ ನೆಕ್ಸ್ಟ್ ಜನರೇಷನ್ ಫ್ರಿಗೇಟ್ಸ್ ಗಳನ್ನು ನಿರ್ಮಿಸುವ ಯೋಜನೆಯು ಸಿದ್ಧವಾಗಿದೆ. ಇವುಗಳಲ್ಲಿ ಇನ್ನಷ್ಟು ಉತ್ತಮ ಸ್ಟೆಲ್ತ್ ಡಿಸೈನ್, ಇಂಟಿಗ್ರೇಟೆಡ್ ಎಲೆಕ್ಟ್ರಿಕ್ ಪ್ರೊಪಲ್ಷನ್ ಮತ್ತು ಹೆಚ್ಚಿನ ಸಾಮರ್ಥ್ಯದ ವರ್ಟಿಕಲ್ ಲಾಂಚ್ ಸಿಸ್ಟಮ್ಸ್ ಗಳನ್ನು ಅಳವಡಿಸುವ ಯೋಜನೆ ಇದೆ. ಇದರ ಜೊತೆಗೆ ಪ್ರಾಜೆಕ್ಟ್ 75I ಅಡಿಯಲ್ಲಿ AIP ತಂತ್ರಜ್ಞಾನ ಹೊಂದಿರುವ ಹೊಸ ಜಲಾಂತರ್ಗಾಮಿ ನೌಕೆಗಳ ನಿರ್ಮಾಣ ಕಾರ್ಯವು ಮುಂದುವರೆದಿದೆ. ಜೊತೆಗೆ 4 ಬೃಹತ್ ಲ್ಯಾಂಡಿಂಗ್ ಪ್ಲಾಟ್ಫಾರ್ಮ್ ಡಾಕ್ LPDಗಳ ನಿರ್ಮಾಣಕ್ಕೂ ಕೇಂದ್ರ ಸರ್ಕಾರ ಪ್ರಾಥಮಿಕ ಅನುಮೋದನೆ ನೀಡಿದೆ. ಒಟ್ಟಾರೆಯಾಗಿ ನೋಡಿದರೆ INS ಮಹೇಂದ್ರಗಿರಿಯ ಸೇರ್ಪಡೆ ಕೇವಲ ಒಂದು ಹೊಸ ಯುದ್ಧ ನೌಕೆಯ ಸೇರ್ಪಡೆ ಮಾತ್ರವಲ್ಲ, ಇದು ಭಾರತವು ಸ್ವದೇಶೀಯವಾಗಿ ತಂತ್ರಜ್ಞಾನದಲ್ಲಿ ವೇಗವಾಗಿ ಮುನ್ನಡೆಯುತ್ತಿರುವುದು, ವಿಶ್ವ ಮಟ್ಟದ ಯುದ್ಧ ನೌಕೆಗಳನ್ನು ಸ್ವತಃ ನಿರ್ಮಿಸುವ ಸಾಮರ್ಥ್ಯವನ್ನು ಸಾಧಿಸಿರುವುದು ಹಾಗೂ ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ತನ್ನ ಸಮುದ್ರ ಶಕ್ತಿಯನ್ನು ಮತ್ತಷ್ಟು ಬಲಪಡಿಸುತ್ತಿರುವುದಕ್ಕೆ ಸ್ಪಷ್ಟ ಸಂದೇಶವಾಗಿದೆ. ಹಾಗಾದರೆ ಸ್ನೇಹಿತರೆ, INS ಮಹೇಂದ್ರಗಿರಿ ಭಾರತೀಯ ನೌಕಾಪಡೆಯ ಸಾಮರ್ಥ್ಯವನ್ನು ಎಷ್ಟರ ಮಟ್ಟಿಗೆ ಹೆಚ್ಚಿಸುತ್ತದೆ ಎಂದು ನೀವು ಭಾವಿಸುತ್ತೀರಿ? ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ನಲ್ಲಿ ತಿಳಿಸಿ. ಧನ್ಯವಾದಗಳು. ಇತ್ತೀಚಿನ ದಿನಗಳಲ್ಲಿ ಯುನೈಟೆಡ್ ಸ್ಟೇಟ್ಸ್ ಮತ್ತು ಪಾಕಿಸ್ತಾನದ ನಡುವಿನ ರಾಜತಾಂತ್ರಿಕ ಹಾಗೂ ರಕ್ಷಣಾ ಸಹಕಾರ ಮತ್ತೆ ವೇಗ ಪಡೆಯುತ್ತಿರುವುದು ಜಾಗತಿಕ ಮಟ್ಟದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಆದರೆ ಈ ಬೆಳವಣಿಗೆಯಿಂದ ಹೆಚ್ಚು ಆತಂಕಗೊಂಡಿರುವ ದೇಶ ಯಾವುದು ಗೊತ್ತಾ? ಅದು ಚೀನಾ. ಏಕೆಂದರೆ ಪಾಕಿಸ್ತಾನ್ ಏರ್ ಫೋರ್ಸ್ ಈಗಾಗಲೇ ಅತ್ಯಾಧುನಿಕ ಚೀನಾದ ಯುದ್ಧ ವಿಮಾನಗಳು ಹಾಗೂ ಹಲವು ರಕ್ಷಣಾ ತಂತ್ರಜ್ಞಾನಗಳನ್ನು ಬಳಸುತ್ತಿದೆ. ಈಗ ಅಮೆರಿಕ ಮತ್ತು ಪಾಕಿಸ್ತಾನದ ನಡುವಿನ ಸಂಬಂಧ ಮತ್ತೊಮ್ಮೆ ಗಟ್ಟಿಯಾಗುತ್ತಿರುವ ಹಿನ್ನೆಲೆಯಲ್ಲಿ ಈ ಅತ್ಯಂತ ರಹಸ್ಯ ರಕ್ಷಣಾ ತಂತ್ರಜ್ಞಾನಗಳು ಅಮೆರಿಕದ ಗುಪ್ತಚರ ಸಂಸ್ಥೆಗಳ ಕೈಗೆ ಸೋರಿಕೆಯಾಗುವ ಸಾಧ್ಯತೆ ಇದೆ ಎಂಬ ಆತಂಕವನ್ನು ಹಲವು ರಕ್ಷಣಾ ತಜ್ಞರುಗಳು ವ್ಯಕ್ತಪಡಿಸುತ್ತಿದ್ದಾರೆ. ಪಾಕಿಸ್ತಾನ ಹಲವು ದಶಕಗಳಿಂದ ಒಂದು ವಿಶಿಷ್ಟ ವಿದೇಶಾಂಗ ನೀತಿಯನ್ನು
ನೀತಿಯನ್ನು ಅನುಸರಿಸುತ್ತಾ ಬಂದಿದೆ. ಒಂದು ಕಡೆ ಚೀನಾದ ಜೊತೆ ಅತ್ಯಂತ ಆಪ್ತ ಸಂಬಂಧವನ್ನು ಉಳಿಸಿಕೊಂಡರೆ, ಮತ್ತೊಂದೆಡೆ ಅವಕಾಶ ಸಿಕ್ಕಾಗ ಅಮೆರಿಕದ ಜೊತೆಯೂ ತನ್ನ ಸಂಬಂಧವನ್ನು ಬಲಪಡಿಸಿಕೊಳ್ಳುತ್ತಿದೆ. ಈ ರೀತಿ ಎರಡು ಬಲಿಷ್ಠ ರಾಷ್ಟ್ರಗಳೊಂದಿಗೆ ಸಮತೋಲನ ಕಾಯ್ದುಕೊಂಡು ಆರ್ಥಿಕ ನೆರವು ಮತ್ತು ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಪಡೆಯುವಲ್ಲಿ ಪಾಕಿಸ್ತಾನ ಯಶಸ್ವಿಯಾಗಿದೆ. ಇತಿಹಾಸವನ್ನು ಒಮ್ಮೆ ಗಮನಿಸಿದರೆ ಈ ರೀತಿಯ ಘಟನೆಗಳು ಹಿಂದೆ ಕೂಡ ನಡೆದಿವೆ. ಅಮೆರಿಕ ಮತ್ತು ಪಾಕಿಸ್ತಾನದ ನಡುವಿನ ಸಂಬಂಧ ಅತ್ಯಂತ ಉತ್ತಮವಾಗಿದ್ದ ಸಮಯದಲ್ಲಿ ಪಾಕಿಸ್ತಾನ್ ಏರ್ ಫೋರ್ಸ್ ಹೊಂದಿದ್ದ ಅಮೆರಿಕದ ನಿರ್ಮಿತ F-16 ಯುದ್ಧ ವಿಮಾನಗಳನ್ನು ಚೀನಾದ ಸೇನಾ ಅಧಿಕಾರಿಗಳು ರಹಸ್ಯವಾಗಿ ಪರಿಶೀಲಿಸಲು ಅವಕಾಶ ನೀಡಲಾಗಿತ್ತು ಎಂಬ ವರದಿಗಳು ಹೊರಬಂದಿದ್ದವು. ಆಗ ಈ ವಿಚಾರ ಅಮೆರಿಕದಲ್ಲಿ ದೊಡ್ಡ ಆತಂಕವನ್ನು ಹುಟ್ಟುಹಾಕಿತ್ತು. ಇದಾದ ನಂತರ 2011ರಲ್ಲಿ ಮತ್ತೊಂದು ಮಹತ್ವದ ಘಟನೆ ನಡೆದಿದೆ. ಒಸಾಮಾ ಬಿನ್ ಲಾಡೆನ್ ವಿರುದ್ಧದ ನಡೆದ ಕಾರ್ಯಾಚರಣೆಯಲ್ಲಿ ಬಳಸಲಾಗಿದ್ದ ಅತ್ಯಂತ ರಹಸ್ಯ ಸ್ಟೆಲ್ತ್ ಹೆಲಿಕಾಪ್ಟರ್ ಅಪಘಾತಕ್ಕೀಡಾದ ನಂತರ ಅದರ ಅವಶೇಷಗಳನ್ನು ಚೀನಾದ ಇಂಜಿನಿಯರ್ಗಳು ಪರಿಶೀಲಿಸಲು ಪಾಕಿಸ್ತಾನ ಅವಕಾಶ ನೀಡಿತ್ತು ಎಂಬ ಆರೋಪವು ಕೇಳಿಬಂದಿತ್ತು. ಈಗ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗಿದೆ. ಇದೀಗ ಅಮೆರಿಕ ಮತ್ತು ಪಾಕಿಸ್ತಾನದ ನಡುವಿನ ಭದ್ರತಾ ಸಹಕಾರ ಮತ್ತೆ ಹೆಚ್ಚಾಗುತ್ತಿದೆ. ಸೇನಾ ಸಹಕಾರ, ನಿರ್ವಹಣಾ ಪ್ಯಾಕೇಜುಗಳು ಹಾಗೂ ಇತರ ರಕ್ಷಣಾ ಕಾರ್ಯಕ್ರಮಗಳು ಪುನರಾರಂಭವಾಗುತ್ತಿರುವ ಹಿನ್ನೆಲೆಯಲ್ಲಿ ಈ ಬಾರಿ ಚೀನಾದ ಅತ್ಯಾಧುನಿಕ ತಂತ್ರಜ್ಞಾನಗಳೇ ಅಮೆರಿಕದ ಗಮನ ಸೆಳೆಯುವ ಸಾಧ್ಯತೆ ಇದೆ ಎಂದು ವಿಶ್ಲೇಷಕರು ಹೇಳುತ್ತಿದ್ದಾರೆ. ಈ ಆತಂಕದ ಕೇಂದ್ರ ಬಿಂದುವಾಗಿರುವುದು J-10C ವಿಗರಸ್ ಡ್ರ್ಯಾಗನ್ ಯುದ್ಧ ವಿಮಾನ. ಚೀನಾದಲ್ಲಿ ಅಭಿವೃದ್ಧಿಪಡಿಸಲಾದ ಈ ಅತ್ಯಾಧುನಿಕ ಮಲ್ಟಿ ರೋಲ್ ಫೈಟರ್ ಜೆಟ್ ಅನ್ನು 2022ರಿಂದ ಪಾಕಿಸ್ತಾನ ತನ್ನ ವಾಯುಪಡೆಗೆ ಸೇರ್ಪಡೆ ಮಾಡಿಕೊಂಡಿದೆ. ವಿಶೇಷವೆಂದರೆ ಚೀನಾದ ಹೊರತಾಗಿ ಈ ಯುದ್ಧ ವಿಮಾನಗಳನ್ನು ಖರೀದಿಸಿರುವ ಏಕೈಕ ದೇಶ ಪಾಕಿಸ್ತಾನ. ಇದರಿಂದ ಅಮೆರಿಕದ ಗುಪ್ತಚರ ಸಂಸ್ಥೆಗಳಿಗೆ ಈ ಯುದ್ಧ ವಿಮಾನದ ಸಾಮರ್ಥ್ಯವನ್ನು ಅಧ್ಯಯನ ಮಾಡುವ ಅಪರೂಪದ ಅವಕಾಶ ಸಿಗಬಹುದು ಎಂದು ತಜ್ಞರುಗಳು ಅಭಿಪ್ರಾಯಪಟ್ಟಿದ್ದಾರೆ. ಪೀಪಲ್ಸ್ ಲಿಬರೇಷನ್ ಆರ್ಮಿ ಏರ್ ಫೋರ್ಸ್ ಬಳಿ ಸುಮಾರು 300ಕ್ಕೂ ಹೆಚ್ಚು J-10C ಯುದ್ಧ ವಿಮಾನಗಳಿದ್ದರೂ ಅವುಗಳ ಬಗ್ಗೆ ನೇರವಾಗಿ ಮಾಹಿತಿ ಸಂಗ್ರಹಿಸುವುದು ಸುಲಭವಲ್ಲ. ಆದರೆ ಪಾಕಿಸ್ತಾನದಲ್ಲಿ ಕಾರ್ಯಾಚರಣೆಯಲ್ಲಿರುವ ಈ ಯುದ್ಧ ವಿಮಾನಗಳನ್ನು ಗಮನಿಸುವ ಮೂಲಕ ಅಥವಾ ಪಾಕಿಸ್ತಾನದ ಸೇನೆಯೊಳಗೆ ಮಾಹಿತಿಯನ್ನು ಸಂಗ್ರಹಿಸುವ ಮೂಲಗಳನ್ನು ಬಳಸುವ ಮೂಲಕ ಅಮೆರಿಕವು ರೆಡಾರ್, ಏವಿಯಾನಿಕ್ಸ್, ಎಲೆಕ್ಟ್ರಾನಿಕ್ ಸಿಸ್ಟಮ್ಸ್ ಹಾಗೂ ಕಾರ್ಯಾಚರಣೆಯ ವಿಧಾನಗಳಂತಹ ಅತ್ಯಂತ ರಹಸ್ಯ ಮಾಹಿತಿಯನ್ನು ಪಡೆಯಲು ಪ್ರಯತ್ನಿಸಬಹುದು ಎಂಬ ಅಭಿಪ್ರಾಯ ವ್ಯಕ್ತವಾಗಿದೆ. ಇದು ಕೇವಲ J-10Cಗೆ ಮಾತ್ರ ಸೀಮಿತವಾಗಿಲ್ಲ ಸ್ನೇಹಿತರೆ. ಈ ವರ್ಷದ ಆರಂಭದಲ್ಲಿ ಪಾಕಿಸ್ತಾನ್ ಏರ್ ಫೋರ್ಸ್ ತನ್ನ ಮುಂದಿನ ಗುರಿಯಾಗಿ ಚೀನಾದ 5ನೇ ತಲೆಮಾರಿನ ಸ್ಟೆಲ್ತ್ ಫೈಟರ್ ಆದ ಅಂದರೆ FC-31 ಯುದ್ಧ ವಿಮಾನವನ್ನು ಖರೀದಿಸುವ ಆಸಕ್ತಿಯನ್ನು ವ್ಯಕ್ತಪಡಿಸಿತ್ತು. ಈ ವಿಮಾನದ ಅಭಿವೃದ್ಧಿಗೆ J-35 ಯೋಜನೆಯೊಂದಿಗೆ ನಿಕಟ ಸಂಬಂಧವಿದೆ. ಒಂದು ವೇಳೆ ಈ ಸ್ಟೆಲ್ತ್ ಫೈಟರ್ ಪಾಕಿಸ್ತಾನದ ವಾಯುಪಡೆಯಲ್ಲಿ ಸೇವೆಗೆ ಸೇರಿದರೆ ಚೀನಾದ ಅತ್ಯಾಧುನಿಕ ಸ್ಟೆಲ್ತ್ ಟೆಕ್ನಾಲಜಿ, ರೆಡಾರ್ ಎವೈಡಿಂಗ್ ಕೆಪಬಿಲಿಟಿ ಹಾಗೂ ಇತರ ರಹಸ್ಯ ಸಾಮರ್ಥ್ಯಗಳ ಕುರಿತು ಅಮೆರಿಕ ಇನ್ನಷ್ಟು ಮಾಹಿತಿಗಳನ್ನು ಸಂಗ್ರಹಿಸಲು ದೊಡ್ಡ ಮಟ್ಟದ ಪ್ರಯತ್ನ ನಡೆಸುವ ಸಾಧ್ಯತೆ ಇದೆ ಎಂದು ವಿಶ್ಲೇಷಕರು ಎಚ್ಚರಿಕೆ ನೀಡಿದ್ದಾರೆ. ಸಹಜವಾಗಿಯೇ ಪಾಕಿಸ್ತಾನದ ಸರ್ಕಾರ ಇಂತಹ ಆರೋಪಗಳನ್ನು ಸಂಪೂರ್ಣವಾಗಿ ತಳ್ಳಿ ಹಾಕುವ ಸಾಧ್ಯತೆ ಇದೆ. ಆದರೆ ಹಣದ ಆಮಿಷ, ವೈಯಕ್ತಿಕ ಲಾಭ ಅಥವಾ ರಾಜಕೀಯ ಕಾರಣಗಳಿಂದ ಕೆಲವರು ರಹಸ್ಯ ಮಾಹಿತಿಯನ್ನು ವಿದೇಶಿ ಗುಪ್ತಚರ ಸಂಸ್ಥೆಗಳಿಗೆ ಸೋರಿಕೆ ಮಾಡುವ ಸಾಧ್ಯತೆಯನ್ನು ಸಂಪೂರ್ಣವಾಗಿ ತಳ್ಳಿ ಹಾಕಲು ಸಾಧ್ಯವಿಲ್ಲ ಎಂದು ರಕ್ಷಣಾ ತಜ್ಞರುಗಳು ಹೇಳುತ್ತಿದ್ದಾರೆ. ಚೀನಾದ ದೃಷ್ಟಿಯಿಂದ ನೋಡಿದರೆ ಪಾಕಿಸ್ತಾನ ಕೇವಲ ಮಿತ್ರ ರಾಷ್ಟ್ರವಲ್ಲ, ಅದು ಚೀನಾದ ರಕ್ಷಣಾ ಉತ್ಪನ್ನಗಳನ್ನು ಜಗತ್ತಿಗೆ ಪ್ರದರ್ಶಿಸುವ ಅತ್ಯಂತ ಪ್ರಮುಖ ಪಾಲುದಾರ. ಆದ್ದರಿಂದ ತನ್ನ ಅತ್ಯಾಧುನಿಕ ತಂತ್ರಜ್ಞಾನಗಳ ಭದ್ರತೆಯನ್ನು ಕಾಪಾಡಿಕೊಳ್ಳುವುದು ಈಗ ಬೀಜಿಂಗ್ಗೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ.
ನಡೆಯುತ್ತಿದೆ. ಹೀಗಾಗಿ ಅಮೆರಿಕ ಮತ್ತು ಪಾಕಿಸ್ತಾನದ ನಡುವಿನ ಸಂಬಂಧ ಮತ್ತಷ್ಟು ಗಟ್ಟಿಯಾದರೆ ಚೀನಾ ತನ್ನ ಅತ್ಯಂತ ರಹಸ್ಯ ರಕ್ಷಣಾ ತಂತ್ರಜ್ಞಾನಗಳನ್ನು ರಕ್ಷಿಸಲು ಇನ್ನಷ್ಟು ಕಠಿಣ ಕೌಂಟರ್ ಇಂಟೆಲಿಜೆನ್ಸ್ ಕ್ರಮಗಳನ್ನು ಅನುಸರಿಸುವ ಸಾಧ್ಯತೆ ಇದೆ. ಒಟ್ಟಾರೆ ಇಂದಿನ ಜಾಗತಿಕ ಪರಿಸ್ಥಿತಿ ಒಂದು ಮಹತ್ವದ ಪಾಠವನ್ನು ಕಲಿಸುತ್ತದೆ. ಅತ್ಯಾಧುನಿಕ ರಕ್ಷಣಾ ತಂತ್ರಜ್ಞಾನಗಳನ್ನು ಬೇರೆ ದೇಶಗಳಿಗೆ ರಫ್ತು ಮಾಡುವಾಗ ಆ ದೇಶದ ರಾಜತಾಂತ್ರಿಕ ಸಂಬಂಧಗಳು ಹೇಗೆ ಬದಲಾಗುತ್ತವೆ ಎಂಬುದನ್ನು ಪರಿಗಣಿಸಬೇಕಾಗುತ್ತದೆ. ಇಲ್ಲವಾದರೆ ಹಲವು ವರ್ಷಗಳ ಸಂಶೋಧನೆಯಿಂದ ಅಭಿವೃದ್ಧಿಪಡಿಸಿದ ರಹಸ್ಯ ತಂತ್ರಜ್ಞಾನಗಳು ಎದುರಾಳಿ ರಾಷ್ಟ್ರಗಳ ಕೈಗೆ ಸೋರಿಕೆಯಾಗುವ ಅಪಾಯ ಸದಾ ಇರುತ್ತದೆ. ಈ ಬೆಳವಣಿಗೆ ಮುಂದಿನ ದಿನಗಳಲ್ಲಿ ಚೀನಾ, ಅಮೆರಿಕ ಮತ್ತು ಪಾಕಿಸ್ತಾನದ ನಡುವಿನ ರಕ್ಷಣಾ ಹಾಗೂ ಗುಪ್ತಚರ ಸ್ಪರ್ಧೆಯನ್ನು ಇನ್ನಷ್ಟು ತೀವ್ರಗೊಳಿಸುವ ಸಾಧ್ಯತೆ ಇದೆ. ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಸ್ನೇಹಿತರೆ? ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಭಾರತೀಯ ನೌಕಾಪಡೆಯ ಸಾಮರ್ಥ್ಯವನ್ನು ಮತ್ತೊಂದು ಹಂತಕ್ಕೆ ಕೊಂಡೊಯ್ಯುವ ಮಹತ್ವದ ಬೆಳವಣಿಗೆ ಈಗ ನಡೆಯುತ್ತಿದೆ. ಭಾರತದ ಸ್ವದೇಶಿ ವಿಮಾನ ವಾಹಕ ನೌಕೆಯಾದ ಐಎನ್ಎಸ್ ವಿಕ್ರಾಂತ್ ಮೇಲೆ ಮೊದಲ ಬಾರಿಗೆ ರಫೇಲ್ ಎಂ ಯುದ್ಧ ವಿಮಾನ ಲ್ಯಾಂಡ್ ಆಗಲಿದ್ದು, ಇದು ಭಾರತೀಯ ನೌಕಾಪಡೆಯ ಇತಿಹಾಸದಲ್ಲೇ ಅತ್ಯಂತ ಪ್ರಮುಖ ಮೈಲುಗಲ್ಲು ಎಂದು ಹೇಳಬಹುದು. ವರದಿಗಳ ಪ್ರಕಾರ 2026ರ ಅಂತ್ಯದ ಒಳಗೆ ಫ್ರೆಂಚ್ ನೇವಿಗೆ ಸೇರಿದ ಒಂದು ರಫೇಲ್ ಎಂ ಯುದ್ಧ ವಿಮಾನವನ್ನು ಫ್ರೆಂಚ್ ಪೈಲಟ್ ಹಾರಿಸಿಕೊಂಡು ಬಂದು ಐಎನ್ಎಸ್ ವಿಕ್ರಾಂತ್ ಮೇಲೆ ಇಳಿಸುತ್ತಾರೆ. ಇದು ಯಾವುದೇ ಯುದ್ಧ ವಿಮಾನದ ವಿತರಣೆಯ ಭಾಗವಲ್ಲ, ಬದಲಾಗಿ ಭಾರತ ಖರೀದಿಸಿರುವ 26 ರಫೇಲ್ ಎಂ ಯುದ್ಧ ವಿಮಾನಗಳನ್ನು ಭಾರತೀಯ ನೌಕಾಪಡೆಯಲ್ಲಿ ಸೇರ್ಪಡೆಗೊಳಿಸುವ ಪ್ರಕ್ರಿಯೆಯ ಮೊದಲ ಹಂತವಾಗಿದೆ. ಈ ಪ್ರಕ್ರಿಯೆಯನ್ನು ಫಸ್ಟ್ ಫ್ಲೈಟ್ ಕ್ಯಾಂಪೇನ್ ಎಂದು ಕರೆಯಲಾಗುತ್ತದೆ. ಇದರ ಮುಖ್ಯ ಉದ್ದೇಶ ರಫೇಲ್ ಎಂ ಯುದ್ಧ ವಿಮಾನವು ಐಎನ್ಎಸ್ ವಿಕ್ರಾಂತ್ ನ ಎಲ್ಲಾ ವ್ಯವಸ್ಥೆಗಳೊಂದಿಗೆ ಸಂಪೂರ್ಣವಾಗಿ ಹೊಂದಾಣಿಕೆಯಾಗುತ್ತದೆಯೇ ಎಂಬುದನ್ನು ಪರೀಕ್ಷಿಸುವುದು ಆಗಿದೆ. ಈ ಪರೀಕ್ಷೆಗಳ ವೇಳೆ ಯುದ್ಧ ವಿಮಾನವು ಸ್ಕೀ ಜಂಪ್, ಟೇಕ್ ಆಫ್, ಅರೆಸ್ಟೆಡ್ ಲ್ಯಾಂಡಿಂಗ್, ಅಪ್ರೋಚ್ ಪ್ರೊಫೈಲ್, ಅರೆಸ್ಟಿಂಗ್ ಗೇರ್ ಸೇರಿದಂತೆ ಹಡಗಿನ ವಿವಿಧ ತಾಂತ್ರಿಕ ವ್ಯವಸ್ಥೆಗಳೊಂದಿಗೆ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ಸೂಕ್ಷ್ಮವಾಗಿ ಪರಿಶೀಲಿಸಲಾಗುತ್ತದೆ. ಇದರ ಜೊತೆಗೆ ಭಾರತೀಯ ನೌಕಾಪಡೆಯ ಇಂಜಿನಿಯರ್ಗಳು, ತಾಂತ್ರಿಕ ಸಿಬ್ಬಂದಿ ಹಾಗೂ ವೈಮಾನಿಕರಿಗೆ ಈ ಹೊಸ ವಿಮಾನದ ಕಾರ್ಯಾಚರಣೆಯ ಬಗ್ಗೆ ನೇರ ಅನುಭವ ದೊರೆಯಲಿದೆ. 2027ರ ಆರಂಭದಲ್ಲಿ ಸೆಕೆಂಡ್ ಫ್ಲೈಟ್ ಕ್ಯಾಂಪೇನ್ ಕೂಡ ನಡೆಯಲಿದ್ದು, ಅದರ ನಂತರವೇ ಭಾರತೀಯ ನೌಕಾಪಡೆಯ ಪೈಲಟ್ಗಳು ರಫೇಲ್ ಎಂ ಅನ್ನು ಹಾರಿಸಲು ಆರಂಭಿಸಲಿದ್ದಾರೆ. ಈ ಪ್ರಯೋಗಗಳಿಗೆ ಅನುಗುಣವಾಗಿ ಸುಮಾರು 43,000 ಟನ್ ತೂಕದ ಐಎನ್ಎಸ್ ವಿಕ್ರಾಂತ್ ನಲ್ಲಿ ಕೆಲವು ಪ್ರಮುಖ ಬದಲಾವಣೆಗಳನ್ನು ಮಾಡಲಾಗುತ್ತಿದೆ. ಫ್ಲೈಟ್ ಡೆಕ್ ನ ಗುರುತುಗಳು, ಅರೆಸ್ಟಿಂಗ್ ಗೇರ್ ಕ್ಯಾಲಿಬರೇಷನ್, ನಿರ್ವಹಣಾ ಸೌಲಭ್ಯಗಳು ಹಾಗೂ ಯುದ್ಧ ವಿಮಾನಕ್ಕೆ ಅಗತ್ಯವಾದ ಇತರ ತಾಂತ್ರಿಕ ವ್ಯವಸ್ಥೆಗಳನ್ನು ರಫೇಲ್ ಎಂಗೆ ಹೊಂದುವಂತೆ ಪರಿಷ್ಕರಿಸಲಾಗುತ್ತಿದೆ. ನಿಮಗೆ ತಿಳಿದಿರುವಂತೆ ಭಾರತವು 2025ರಲ್ಲಿ ಫ್ರಾನ್ಸ್ ನೊಂದಿಗೆ ಸುಮಾರು $7.5 ಬಿಲಿಯನ್ ಮೌಲ್ಯದ ಒಪ್ಪಂದವನ್ನು ಮಾಡಿಕೊಂಡಿದ್ದು, ಅದರಡಿ 26 ರಫೇಲ್ ಎಂ ಯುದ್ಧ ವಿಮಾನಗಳನ್ನು ಖರೀದಿಸುತ್ತಿದೆ. ಇದರಲ್ಲಿ ತರಬೇತಿಗಾಗಿ ಟ್ವಿನ್ ಸೀಟ್ ಟ್ರೈನರ್ ವಿಮಾನಗಳು ಕೂಡ ಸೇರಿವೆ. ಈ ಯುದ್ಧ ವಿಮಾನಗಳ ವಿತರಣೆ 2028ರಲ್ಲಿ ಆರಂಭವಾಗಲಿದ್ದು, ಅದೇ ವರ್ಷದ ಅಂತ್ಯದ ಒಳಗೆ ಎಲ್ಲಾ 26 ವಿಮಾನಗಳು ಭಾರತೀಯ ನೌಕಾಪಡೆಗೆ ಸೇವೆಗೆ ಸೇರುವ ನಿರೀಕ್ಷೆಯಿದೆ. ಈ ವಿಮಾನಗಳು ಭಾರತಕ್ಕೆ ತಲುಪುವ ಮೊದಲೇ ಡಸಾಲ್ಟ್ ಏವಿಯೇಷನ್ ಭಾರತೀಯ ನೌಕಾಪಡೆಯ ಪೈಲಟ್ಗಳು
ಇಂಜಿನಿಯರ್ಗಳು ಹಾಗೂ ತಾಂತ್ರಿಕ ಸಿಬ್ಬಂದಿಗಳಿಗೆ ವಿಶೇಷ ತರಬೇತಿ ನೀಡಲಿದೆ. ಹೀಗಾಗಿ ವಿಮಾನಗಳು ಭಾರತಕ್ಕೆ ಬಂದ ಕ್ಷಣದಿಂದಲೇ ಅವುಗಳನ್ನು ಕಾರ್ಯಾಚರಣೆಗೆ ಸಿದ್ಧಗೊಳಿಸಲು ಸಾಧ್ಯವಾಗಲಿದೆ. ಪ್ರಸ್ತುತ ಭಾರತೀಯ ನೌಕಾಪಡೆಯ ಬಳಿ ಸುಮಾರು 39 MiG-29K ಯುದ್ಧ ವಿಮಾನಗಳಿವೆ. ಆದರೆ ಅವುಗಳು ಈಗ ಹಳೆಯದಾಗುತ್ತಿದ್ದು ನಿರ್ವಹಣೆಯ ವೆಚ್ಚವೂ ಹೆಚ್ಚಾಗುತ್ತಿದೆ. ಭಾರತ ಈಗ 2 ವಿಮಾನವಾಹಕ ನೌಕೆಗಳಾದ INS ವಿಕ್ರಾಂತ್ ಮತ್ತು INS ವಿಕ್ರಮಾದಿತ್ಯವನ್ನು ನಿರ್ವಹಿಸುತ್ತಿರುವುದರಿಂದ 60ಕ್ಕಿಂತ ಹೆಚ್ಚು ಕ್ಯಾರಿಯರ್ ಬೇಸ್ಡ್ ಫೈಟರ್ ಜೆಟ್ ವಿಮಾನಗಳ ಅಗತ್ಯವಿದೆ ಎಂದು ತಜ್ಞರುಗಳು ಅಭಿಪ್ರಾಯ ಪಡುತ್ತಾರೆ. ಈ ಹಿನ್ನೆಲೆಯಲ್ಲಿ ರಫೇಲ್ ಎಂ ಸೇರ್ಪಡೆಯು ಭಾರತೀಯ ನೌಕಾಪಡೆಯ ವಾಯುಶಕ್ತಿಯನ್ನು ಬಹಳ ಮಟ್ಟಿಗೆ ಹೆಚ್ಚಿಸಲಿದೆ. ಏರ್ ಸುಪೀರಿಯಾರಿಟಿ, ಪ್ರಿಸಿಷನ್ ಸ್ಟ್ರೈಕ್, ಮ್ಯಾರಿಟೈಮ್ ಆಪರೇಷನ್ ಸೇರಿದಂತೆ ಹಲವು ಕಾರ್ಯಾಚರಣೆಗಳಲ್ಲಿ ಈ ವಿಮಾನ ಅತ್ಯಾಧುನಿಕ ಸಾಮರ್ಥ್ಯವನ್ನು ಒದಗಿಸುತ್ತದೆ. ಇದಲ್ಲದೆ ಫ್ರೆಂಚ್ ನೇವಿ ಮತ್ತು ನ್ಯಾಟೋ ಕಾರ್ಯಾಚರಣೆಗಳಲ್ಲಿ ಈಗಾಗಲೇ ತನ್ನ ಸಾಮರ್ಥ್ಯವನ್ನು ಸಾಬೀತುಪಡಿಸಿರುವ ರಫೇಲ್ ಎಂ ಸಮುದ್ರ ಪರಿಸರದಲ್ಲಿ ಅತ್ಯಂತ ವಿಶ್ವಾಸಾರ್ಹ ಯುದ್ಧ ವಿಮಾನ ಎಂಬ ಹೆಗ್ಗಳಿಕೆಯನ್ನು ಪಡೆದಿದೆ. ಇದೇ ವೇಳೆ ಭಾರತ ತನ್ನ ಭವಿಷ್ಯದ ಸ್ವದೇಶಿ TDBF ಟ್ವಿನ್ ಇಂಜಿನ್ ಡೆಕ್ ಬೇಸ್ಡ್ ಫೈಟರ್ ಜೆಟ್ ಯೋಜನೆಯ ಮೇಲೂ ಕೆಲಸ ಮುಂದುವರೆಸಿದೆ. ಮುಂದಿನ ದಶಕಗಳಲ್ಲಿ ಈ ಸ್ವದೇಶಿ ಯುದ್ಧ ವಿಮಾನ ಭಾರತೀಯ ನೌಕಾಪಡೆಯ ಪ್ರಮುಖ ಕ್ಯಾರಿಯರ್ ಫೈಟರ್ ಜೆಟ್ ಆಗುವ ನಿರೀಕ್ಷೆ ಇದೆ. ಅಷ್ಟರೊಳಗೆ ರಫೇಲ್ ಎಂ ಮಧ್ಯಂತರವಾಗಿ ಭಾರತೀಯ ನೌಕಾಪಡೆಯ ಶಕ್ತಿಯನ್ನು ಬಲಪಡಿಸಲಿದೆ. ಇದಕ್ಕೆ ಸಮಾನಾಂತರವಾಗಿ ಭಾರತ ಮತ್ತು ಆಸ್ಟ್ರೇಲಿಯಾ ಕೂಡ ತಮ್ಮ ಸಾಗರ ಭದ್ರತಾ ಸಹಕಾರವನ್ನು ಮತ್ತಷ್ಟು ವಿಸ್ತರಿಸಿವೆ. ಎರಡೂ ದೇಶಗಳು ಹೊಸ ಮ್ಯಾರಿಟೈಮ್ ಸೆಕ್ಯೂರಿಟಿ ರೋಡ್ ಮ್ಯಾಪ್ಗೆ ಒಪ್ಪಿಗೆ ಸೂಚಿಸಿದ್ದು, ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಸಮುದ್ರದ ಮೇಲ್ವಿಚಾರಣೆ, ಗುಪ್ತಚರ ಮಾಹಿತಿ ವಿನಿಮಯ ಹಾಗೂ ಜಂಟಿ ಕಾರ್ಯಾಚರಣೆಗಳನ್ನು ಇನ್ನಷ್ಟು ಬಲಪಡಿಸಲು ನಿರ್ಧರಿಸಿವೆ. ಈ ಸಹಕಾರದ ಪ್ರಮುಖ ಅಂಶವೆಂದರೆ ಎರಡೂ ದೇಶಗಳು ಬಳಸುತ್ತಿರುವ P-8 ಮ್ಯಾರಿಟೈಮ್ ಪೆಟ್ರೋಲ್ ಏರ್ಕ್ರಾಫ್ಟ್. ಭಾರತ ಈಗಾಗಲೇ 12 P-8I ವಿಮಾನಗಳನ್ನು ಬಳಸುತ್ತಿದೆ. ಇನ್ನು 6 P-8I ವಿಮಾನಗಳನ್ನು ಖರೀದಿಸಲು ಸರ್ಕಾರದ ಅನುಮೋದನೆಯ ನಿರೀಕ್ಷೆಯಲ್ಲಿದೆ. ಆಸ್ಟ್ರೇಲಿಯಾದಲ್ಲೂ 12 P-8A ವಿಮಾನಗಳಿವೆ. ಒಂದೇ ರೀತಿಯ ವಿಮಾನಗಳನ್ನು ಬಳಸುತ್ತಿರುವುದರಿಂದ ಎರಡೂ ದೇಶಗಳು ಸುಲಭವಾಗಿ ಜಾಯಿಂಟ್ ಸರ್ವಿಲೆನ್ಸ್, ಜಾಯಿಂಟ್ ಎಕ್ಸರ್ಸೈಸಸ್, ರಿಯಲ್ ಟೈಮ್ ಇಂಟೆಲಿಜೆನ್ಸ್ ಶೇರಿಂಗ್ ಹಾಗೂ ಸಮುದ್ರದಲ್ಲಿನ ಹಡಗುಗಳು ಮತ್ತು ಜಲಾಂತರ್ಗಾಮಿಗಳ ಚಟುವಟಿಕೆಗಳ ಮೇಲೆ ಮೇಲ್ವಿಚಾರಣೆಯನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ನಡೆಸಲು ಸಾಧ್ಯವಾಗುತ್ತದೆ. ಇದರ ಜೊತೆಗೆ ಎರಡೂ ದೇಶಗಳ ಕೋಸ್ಟ್ ಗಾರ್ಡ್ಗಳ ನಡುವಿನ ಸಹಕಾರವು ಹೆಚ್ಚಲಿದ್ದು, ಸಾಗರ ಭದ್ರತೆಯಲ್ಲಿ ಹೊಸ ಮಟ್ಟದ ಸಮನ್ವಯ ನಿರ್ಮಾಣವಾಗಲಿದೆ. ಭಾರತ, ಆಸ್ಟ್ರೇಲಿಯಾ, ಅಮೆರಿಕ ಮತ್ತು ಜಪಾನ್ ಈಗಾಗಲೇ ಎಕ್ಸರ್ಸೈಸ್ ಮಲ್ಬಾರ್ನಲ್ಲಿ ಭಾಗವಹಿಸುತ್ತಿವೆ. ಇತ್ತೀಚೆಗೆ ನಡೆದ ಮಿಲನ್ 2026 ನೌಕಾ ಅಭ್ಯಾಸದ ವೇಳೆ ಆಸ್ಟ್ರೇಲಿಯಾದ MH-60R ಹೆಲಿಕಾಪ್ಟರ್ ಯಶಸ್ವಿಯಾಗಿ INS ವಿಕ್ರಾಂತ್ ಮೇಲೆ ಲ್ಯಾಂಡ್ ಆಗಿದ್ದು, ಎರಡೂ ದೇಶಗಳ ನಡುವಿನ ವಿಶ್ವಾಸ ಮತ್ತು ಕಾರ್ಯಾಚರಣೆಯ ಸಾಮರ್ಥ್ಯವನ್ನು ಮತ್ತಷ್ಟು ಬಲಪಡಿಸಿತು. ಚೀನಾದ ಹೆಚ್ಚುತ್ತಿರುವ ನೌಕಾ ಚಟುವಟಿಕೆಗಳ ನಡುವೆ ಭಾರತ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಹಾಗೂ ಇಂಡೋನೇಷ್ಯಾ ಸೇರಿದಂತೆ ಹಲವು ದೇಶಗಳೊಂದಿಗೆ ಬಲವಾದ ಸಾಗರ ಭದ್ರತಾ ಜಾಲವನ್ನು ನಿರ್ಮಿಸುತ್ತಿದೆ. ಒಟ್ಟಾರೆ ನೋಡಿದರೆ, ಒಂದೆಡೆ ರಫೇಲ್ ಎಂನ ಮೂಲಕ ಭಾರತ ತನ್ನ ಏರ್ಕ್ರಾಫ್ಟ್ ಕ್ಯಾರಿಯರ್ ಸ್ಟ್ರೈಕ್ ಕೆಪಬಿಲಿಟಿ ಅನ್ನು ಮತ್ತಷ್ಟು ಬಲಪಡಿಸುತ್ತಿದೆ. ಮತ್ತೊಂದೆಡೆ ಆಸ್ಟ್ರೇಲಿಯಾದೊಂದಿಗೆ ಕೈ ಜೋಡಿಸಿ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಸಮುದ್ರ ಭದ್ರತೆ, ಮೇಲ್ವಿಚಾರಣೆ ಹಾಗೂ ಗುಪ್ತಚರ ಸಹಕಾರವನ್ನು ಹೊಸ ಹಂತಕ್ಕೆ ಕೊಂಡೊಯ್ಯುತ್ತಿದೆ. ಇದು ಕೇವಲ ಹೊಸ ಯುದ್ಧ ವಿಮಾನಗಳ ಸೇರ್ಪಡೆ ಮಾತ್ರವಲ್ಲ, ಮುಂದಿನ ಹಲವು ದಶಕಗಳ ಕಾಲ ಭಾರತೀಯ ನೌಕಾಪಡೆಯ ಶಕ್ತಿಯನ್ನು ನಿರ್ಧರಿಸುವ ಮಹತ್ವದ ತಂತ್ರಯುಕ್ತ ಹೆಜ್ಜೆಯಾಗಿದೆ. ಈ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಸ್ನೇಹಿತರೆ? ರಫೇಲ್ ಎಂ ಭಾರತೀಯ ನೌಕಾಪಡೆಯ ಸಾಮರ್ಥ್ಯವನ್ನು ಎಷ್ಟರ ಮಟ್ಟಿಗೆ ಹೆಚ್ಚಿಸಲಿದೆ ಎಂದು ನೀವು ಭಾವಿಸುತ್ತೀರಿ? ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು. ಭಾರತೀಯ ವಾಯುಪಡೆಯ ಬಗ್ಗೆ ಹೆಮ್ಮೆಯ ಸುದ್ದಿಯೊಂದು ಹೊರಬಿದ್ದಿದೆ. 2026 ವರ್ಲ್ಡ್ ಡೈರೆಕ್ಟರಿ ಆಫ್ ಮಾಡರ್ನ್ ಮಿಲಿಟರಿ ಏರ್ಕ್ರಾಫ್ಟ್
WDMMA ಗ್ಲೋಬಲ್ ಏರ್ ಪವರ್ಸ್ ರ್ಯಾಂಕಿಂಗ್ಸ್ ಗಳ ಪ್ರಕಾರ ಇಂಡಿಯನ್ ಏರ್ ಫೋರ್ಸ್ IAF ವಿಶ್ವದ ಅತ್ಯಂತ ಶಕ್ತಿಶಾಲಿ ವಾಯುಪಡೆಗಳ ಪಟ್ಟಿಯಲ್ಲಿ 6ನೇ ಸ್ಥಾನವನ್ನು ಪಡೆದುಕೊಂಡಿದೆ. ವಿಶೇಷವೆಂದರೆ ಈ ಪಟ್ಟಿಯಲ್ಲಿ ಭಾರತದ ವಾಯುಪಡೆ ಚೀನಾಸ್ ಪೀಪಲ್ಸ್ ಲಿಬರೇಷನ್ ಆರ್ಮಿ ಏರ್ ಫೋರ್ಸ್ PLAAF ಗಿಂತಲೂ 1 ಸ್ಥಾನ ಮುಂದಿದೆ. PLAAF ಈ ವರ್ಷ 7ನೇ ಸ್ಥಾನದಲ್ಲಿದೆ. ಈ ಶ್ರೇಯಾಂಕ ಕೇವಲ ಯಾವ ದೇಶದ ಬಳಿ ಎಷ್ಟು ಯುದ್ಧ ವಿಮಾನಗಳಿವೆ ಎಂಬುದನ್ನು ಮಾತ್ರ ಆಧರಿಸಿ ನೀಡಲಾಗಿಲ್ಲ. ಬದಲಾಗಿ ಒಂದು ವಾಯುಪಡೆ ಎಷ್ಟು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುತ್ತದೆ, ಅದರ ಯುದ್ಧ ಸಾಮರ್ಥ್ಯ ಎಷ್ಟು ಬಲವಾಗಿದೆ, ಆಧುನೀಕರಣದ ವೇಗ ಹೇಗಿದೆ, ನಿರ್ವಹಣಾ ವ್ಯವಸ್ಥೆ ಎಷ್ಟು ಉತ್ತಮವಾಗಿದೆ, ಕಾರ್ಯಾಚರಣೆಗೆ ಇರುವ ಸಿದ್ಧತೆ, ಯುದ್ಧದ ಅನುಭವ ಮತ್ತು ದೀರ್ಘಕಾಲದ ಕಾರ್ಯಾಚರಣೆಯನ್ನು ನಿರಂತರವಾಗಿ ನಡೆಸುವ ಸಾಮರ್ಥ್ಯ ಸೇರಿದಂತೆ ಅನೇಕ ಅಂಶಗಳನ್ನು ಪರಿಗಣಿಸಿ ಈ ಮೌಲ್ಯಮಾಪನ ಮಾಡಲಾಗಿದೆ. 2026ರ WDMMA ರ್ಯಾಂಕಿಂಗ್ಸ್ ಗಳ ಪ್ರಕಾರ ಮೊದಲ ಸ್ಥಾನವನ್ನು ಎಂದಿನಂತೆ ಯುನೈಟೆಡ್ ಸ್ಟೇಟ್ಸ್ ಏರ್ ಫೋರ್ಸ್ ತನ್ನದಾಗಿಸಿಕೊಂಡಿದೆ. 2ನೇ ಸ್ಥಾನದಲ್ಲಿ ಯುನೈಟೆಡ್ ಸ್ಟೇಟ್ಸ್ ನೇವಿ, 3ನೇ ಸ್ಥಾನದಲ್ಲಿ ರಷ್ಯನ್ ಏರ್ ಫೋರ್ಸ್ ಇದೆ, 4ನೇ ಸ್ಥಾನದಲ್ಲಿ ಯುನೈಟೆಡ್ ಸ್ಟೇಟ್ಸ್ ಆರ್ಮಿ, 5ನೇ ಸ್ಥಾನದಲ್ಲಿ ಯುನೈಟೆಡ್ ಸ್ಟೇಟ್ಸ್ ಮೆರೈನ್ ಕಾರ್ಪ್ಸ್ ಇದ್ದರೆ 6ನೇ ಸ್ಥಾನವನ್ನು ಇಂಡಿಯನ್ ಏರ್ ಫೋರ್ಸ್ ಪಡೆದುಕೊಂಡಿದೆ. ಅದಾದ ನಂತರ 7ನೇ ಸ್ಥಾನದಲ್ಲಿ ಚೀನಾಸ್ PLAAF ಇದೆ. ಇದರ ನಂತರದ ಸ್ಥಾನಗಳಲ್ಲಿ ಜಪಾನ್ನ ಏರ್ ಸೆಲ್ಫ್ ಡಿಫೆನ್ಸ್ ಫೋರ್ಸ್, ಇಸ್ರೇಲ್ ಏರ್ ಫೋರ್ಸ್ ಮತ್ತು ಫ್ರೆಂಚ್ ಏರ್ ಅಂಡ್ ಸ್ಪೇಸ್ ಫೋರ್ಸ್ ಸ್ಥಾನ ಪಡೆದುಕೊಂಡಿವೆ. ಇದರಿಂದ ವಿಶ್ವದ ಪ್ರಮುಖ ಸೇನಾ ವಿಶ್ಲೇಷಕರು ಇಂಡೋ ಪೆಸಿಫಿಕ್ ಪ್ರದೇಶದ ವಾಯು ಶಕ್ತಿಗೆ ಈಗ ಹೆಚ್ಚಿನ ಮಹತ್ವ ನೀಡುತ್ತಿದ್ದಾರೆ ಎಂಬುದು ಸ್ಪಷ್ಟವಾಗುತ್ತದೆ. ಭಾರತೀಯ ವಾಯುಪಡೆ ಈ ಸಾಧನೆ ಮಾಡಿರುವುದು ಕೇವಲ ಯಾದೃಚ್ಛಿಕವಲ್ಲ. ಕಳೆದ ಕೆಲವು ವರ್ಷಗಳಿಂದ IAF ಅತ್ಯಂತ ವೇಗವಾಗಿ ತನ್ನ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳುತ್ತಿದೆ. ಈಗಾಗಲೇ LCA ತೇಜಸ್ MK1A ಯುದ್ಧ ವಿಮಾನಗಳ ಸೇರ್ಪಡೆ ಆರಂಭವಾಗಿದ್ದು, ರಫೇಲ್ ಯುದ್ಧ ವಿಮಾನಗಳ ಸಾಮರ್ಥ್ಯವನ್ನು ಇನ್ನಷ್ಟು ವಿಸ್ತರಿಸಲಾಗುತ್ತಿದೆ. ಜೊತೆಗೆ Su-30 MKI ಯುದ್ಧ ವಿಮಾನಗಳನ್ನು ಸೂಪರ್ ಸುಕೋಯ್ ಪ್ರೋಗ್ರಾಂನ ಅಡಿಯಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನಗಳಿಂದ ನವೀಕರಿಸಲಾಗುತ್ತಿದೆ. ಮುಂದಿನ ದಿನಗಳಲ್ಲಿ ತೇಜಸ್ MK2 5ನೇ ತಲೆಮಾರಿನ AMCA ಅಡ್ವಾನ್ಸ್ಡ್ ಮೀಡಿಯಂ ಕಂಬ್ಯಾಟ್ ಏರ್ಕ್ರಾಫ್ಟ್ ಹಾಗೂ ಹೊಸ ಏರ್ಬೋರ್ನೆ ಅರ್ಲಿ ವಾರ್ನಿಂಗ್ ಏರ್ಕ್ರಾಫ್ಟ್ ಮತ್ತು ಏರಿಯಲ್ ರಿಫ್ಯೂಯಲರ್ಸ್ ಭಾರತೀಯ ವಾಯುಪಡೆಯಲ್ಲಿ ಸೇರ್ಪಡೆಯಾಗಲಿವೆ. ಇವುಗಳೆಲ್ಲವೂ ಭಾರತೀಯ ವಾಯುಪಡೆಯ ದೀರ್ಘಕಾಲೀನ ಯುದ್ಧ ಸಾಮರ್ಥ್ಯವನ್ನು ಇನ್ನಷ್ಟು ಬಲಪಡಿಸಲಿವೆ. ಇದರ ಜೊತೆಗೆ ಭಾರತೀಯ ವಾಯುಪಡೆಯ ಮತ್ತೊಂದು ದೊಡ್ಡ ಶಕ್ತಿ ಅದರ ಕಾರ್ಯಾಚರಣೆಯ ಅನುಭವವಾಗಿದೆ. ವಿಶ್ವದ ಅನೇಕ ವಾಯುಪಡೆಗಳಿಗೆ ಹೋಲಿಸಿದರೆ IAF ಹಲವು ದಶಕಗಳ ಅನುಭವವನ್ನು ಹೊಂದಿದೆ. ಹಿಮಾಲಯದ ಅತ್ಯಂತ ಎತ್ತರದ ಪ್ರದೇಶಗಳಿಂದ ಹಿಡಿದು ಹಿಂದೂ ಮಹಾಸಾಗರದ ಸಮುದ್ರ ವ್ಯಾಪ್ತಿಯವರೆಗೂ ವಿವಿಧ ಪರಿಸ್ಥಿತಿಗಳಲ್ಲಿ ಯಶಸ್ವಿಯಾಗಿ ಕಾರ್ಯಾಚರಣೆ ನಡೆಸಿದೆ. ಅಷ್ಟೇ ಅಲ್ಲದೆ ಅಮೆರಿಕ, ಫ್ರಾನ್ಸ್, ಜಪಾನ್, ಆಸ್ಟ್ರೇಲಿಯಾ ಸೇರಿದಂತೆ ಅನೇಕ ಪ್ರಮುಖ ರಾಷ್ಟ್ರಗಳೊಂದಿಗೆ ಜಂಟಿ ವಾಯು ಸಮರಾಭ್ಯಾಸಗಳಲ್ಲಿ ಭಾಗವಹಿಸಿರುವುದರಿಂದ ಭಾರತೀಯ ಪೈಲಟ್ಗಳು ಮತ್ತು ವಾಯುಪಡೆಯ ಕಾರ್ಯಾಚರಣೆಯ ಸಾಮರ್ಥ್ಯ ಮತ್ತಷ್ಟು ಅಭಿವೃದ್ಧಿಯಾಗಿದೆ. ಇತ್ತೀಚಿನ ವರ್ಷಗಳಲ್ಲಿ ಭಾರತ ನೆಟ್ವರ್ಕ್ ಸೆಂಟ್ರಿಕ್ ವಾರ್ಫೇರ್ ಸಾಮರ್ಥ್ಯಕ್ಕೂ ಹೆಚ್ಚಿನ ಆದ್ಯತೆ ನೀಡಿದೆ. ಇಂಟಿಗ್ರೇಟೆಡ್ ಏರ್ ಕಮಾಂಡ್ ಅಂಡ್ ಕಂಟ್ರೋಲ್ ಸಿಸ್ಟಮ್ IACCS, ಅತ್ಯಾಧುನಿಕ S-400 ಟ್ರಯಂಫ್ ಏರ್ ಡಿಫೆನ್ಸ್ ಸಿಸ್ಟಮ್, ಸ್ವದೇಶಿ ರಡಾರ್ಗಳು, ಕ್ಷಿಪಣಿಗಳು ಹಾಗೂ ಎಲೆಕ್ಟ್ರಾನಿಕ್ ವಾರ್ಫೇರ್ ವ್ಯವಸ್ಥೆಗಳ ಅಭಿವೃದ್ಧಿಯಿಂದ ಭಾರತದ ವಾಯು ರಕ್ಷಣಾ ವ್ಯವಸ್ಥೆ ಇನ್ನಷ್ಟು ಬಲಿಷ್ಠವಾಗಿದೆ. ಇನ್ನೊಂದೆಡೆ ಚೀನಾದ PLAAF ಕೂಡ ವೇಗವಾಗಿ ತನ್ನ ಸೇನಾ ಸಾಮರ್ಥ್ಯವನ್ನು ವಿಸ್ತರಿಸುತ್ತಿದೆ. J-20 ಸ್ಟೆಲ್ತ್ ಫೈಟರ್ ಜೆಟ್, ಹೊಸ ಏರ್ಬೋರ್ನೆ ಅರ್ಲಿ ವಾರ್ನಿಂಗ್ ಏರ್ಕ್ರಾಫ್ಟ್, ಹೆಚ್ಚಿನ ಸಂಖ್ಯೆಯ ಸ್ಟ್ರಾಟಜಿಕ್ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ ಮತ್ತು ಟ್ಯಾಂಕರ್ ಏರ್ಕ್ರಾಫ್ಟ್ ಗಳನ್ನು ಸೇರ್ಪಡೆ ಮಾಡಿಕೊಳ್ಳುತ್ತಿದೆ. ಜೊತೆಗೆ ವಿಶ್ವದಲ್ಲೇ ಅತಿದೊಡ್ಡ ಯುದ್ಧ ವಿಮಾನಗಳ ಪೈಕಿ ಒಂದಾದ ದೊಡ್ಡ ವಿಮಾನ ಪಡೆಯನ್ನು ಹೊಂದಿದೆ. ಆದರೆ WDMMA ನೀಡುವ ಶ್ರೇಯಾಂಕ ಕೇವಲ ಯುದ್ಧ ವಿಮಾನಗಳ ಸಂಖ್ಯೆಯನ್ನು ಮಾತ್ರ ಪರಿಗಣಿಸುವುದಿಲ್ಲ. ಯುದ್ಧದ ಸಿದ್ಧತೆ, ನಿರಂತರ ಕಾರ್ಯಾಚರಣೆ ನಡೆಸುವ ಸಾಮರ್ಥ್ಯ, ತಾಂತ್ರಿಕ ನಿರ್ವಹಣೆ, ಕಾರ್ಯಾಚರಣೆಯ ಪರಿಪಕ್ವತೆ ಮತ್ತು ಒಟ್ಟಾರೆ ಯುದ್ಧ ಪರಿಣಾಮಕಾರಿತ್ವಕ್ಕೆ ಹೆಚ್ಚಿನ ಮಹತ್ವ ನೀಡುತ್ತದೆ. ಇದೇ ಕಾರಣದಿಂದ ಭಾರತ ಈ ಬಾರಿ ಚೀನಾವನ್ನು ಹಿಂದೆ
ಬದುಕಿ 6ನೇ ಸ್ಥಾನವನ್ನು ಪಡೆಯಲು ಯಶಸ್ವಿಯಾಗಿದೆ. ಆದಾಗ್ಯೂ ಇಂತಹ ಜಾಗತಿಕ ಶ್ರೇಯಾಂಕಗಳು ಅಂತಿಮ ಯುದ್ಧ ಫಲಿತಾಂಶವನ್ನು ನಿರ್ಧರಿಸುವ ಮಾನದಂಡಗಳಲ್ಲ ಎಂಬುದನ್ನು ಕೂಡ ಗಮನಿಸಬೇಕು. ಯುದ್ಧದ ಫಲಿತಾಂಶವು ಪರಿಸ್ಥಿತಿ, ತಂತ್ರ, ನಾಯಕತ್ವ ಮತ್ತು ಹಲವು ಇತರ ಅಂಶಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಆದರೂ ಇಂತಹ ಶ್ರೇಯಾಂಕಗಳು ವಿಶ್ವದ ರಕ್ಷಣಾ ವಲಯದಲ್ಲಿ ಒಂದು ದೇಶದ ವಾಯುಪಡೆಯ ಸಾಮರ್ಥ್ಯವನ್ನು ಹೇಗೆ ಪರಿಗಣಿಸಲಾಗುತ್ತಿದೆ ಎಂಬುದಕ್ಕೆ ಪ್ರಮುಖ ಸೂಚಕಗಳಾಗಿವೆ. ಒಟ್ಟಾರೆ ನೋಡಿದರೆ ಇಂಡಿಯನ್ ಏರ್ ಫೋರ್ಸ್ ವಿಶ್ವದ ಅತ್ಯಂತ ಶಕ್ತಿಶಾಲಿ ವಾಯುಪಡೆಗಳ ಸಾಲಿನಲ್ಲಿ ತನ್ನ ಸ್ಥಾನವನ್ನು ಮತ್ತಷ್ಟು ಬಲಪಡಿಸಿಕೊಂಡಿದ್ದು, ಮುಂದಿನ ವರ್ಷಗಳಲ್ಲಿ ತೇಜಸ್ MK2, AMCA ಹಾಗೂ ಇತರ ಆಧುನಿಕ ಯೋಜನೆಗಳು ಕಾರ್ಯರೂಪಕ್ಕೆ ಬಂದಂತೆ ತೇಜಸ್ MK2, AMCA ಹಾಗೂ ಇತರ ಆಧುನಿಕ ಯೋಜನೆಗಳು ಕಾರ್ಯರೂಪಕ್ಕೆ ಬಂದಂತೆ ಭಾರತದ ವಾಯುಶಕ್ತಿ ಇನ್ನಷ್ಟು ಎತ್ತರಕ್ಕೆ ಏರುವ ನಿರೀಕ್ಷೆ ಇದೆ. ಈ ಬೆಳವಣಿಗೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಸ್ನೇಹಿತರೆ? ಭಾರತೀಯ ವಾಯುಪಡೆ ಮುಂದಿನ ಕೆಲವು ವರ್ಷಗಳಲ್ಲಿ ವಿಶ್ವದ ಅಗ್ರ 5 ವಾಯುಪಡೆಗಳಲ್ಲಿ ಸ್ಥಾನ ಪಡೆಯಬಹುದೇ? ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ಕಾಮೆಂಟ್ ನಲ್ಲಿ ತಿಳಿಸಿ. ಧನ್ಯವಾದಗಳು. ಭಾರತೀಯ ವಾಯುಪಡೆಯ ತೇಜಸ್ MK1A, Su-30 MKI ಮತ್ತು ರಫೇಲ್ ಯುದ್ಧ ವಿಮಾನಗಳ ಎಲೆಕ್ಟ್ರಾನಿಕ್ ವಾರ್ಫೇರ್ EW ಸೂಟ್ ಸಾಮರ್ಥ್ಯವನ್ನು ಮತ್ತಷ್ಟು ಬಲಪಡಿಸಲಾಗಿದೆ ಎನ್ನುವ ಮಹತ್ವದ ಮಾಹಿತಿ ಇದೀಗ ಹೊರಬಂದಿದೆ. ಅದರಲ್ಲೂ ವಿಶೇಷವಾಗಿ ಚೀನಾದ PL-15E ಬಿಯಾಂಡ್ ವಿಜುವಲ್ ರೇಂಜ್ ಏರ್ ಟು ಏರ್ ಮಿಸೈಲ್ ಅನ್ನು ಪರಿಣಾಮಕಾರಿಯಾಗಿ ಎದುರಿಸುವ ಉದ್ದೇಶದಿಂದ ಈ ಸುಧಾರಣೆಗಳನ್ನು ಮಾಡಲಾಗಿದೆ ಎಂದು ವರದಿಗಳು ತಿಳಿಸಿವೆ. ಹಾಗಾದರೆ ಈ ಬೆಳವಣಿಗೆ ಎಷ್ಟು ಮಹತ್ವದ್ದು? ಭಾರತಕ್ಕೆ ಇದರಿಂದ ಯಾವ ರೀತಿಯ ತಂತ್ರಜ್ಞಾನಗಳ ಲಾಭವಾಗಿದೆ ಮತ್ತು PL-15E ಕ್ಷಿಪಣಿಯ ಬಗ್ಗೆ ಭಾರತ ಏನು ತಿಳಿದುಕೊಂಡಿದೆ? ಈ ಎಲ್ಲಾ ವಿಷಯಗಳನ್ನು ಈಗ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಬನ್ನಿ. ವರದಿಗಳ ಪ್ರಕಾರ ಕಳೆದ ವರ್ಷದ ಭಾರತ ಪಾಕಿಸ್ತಾನದ ಸಂಘರ್ಷದ ನಂತರ ಭಾರತೀಯ ಪಡೆಗಳಿಗೆ ಸುಮಾರು 6 ರಿಂದ 8 PL-15E ಕ್ಷಿಪಣಿಗಳು ಬಹುತೇಕ ಹಾನಿಯಾಗದ ಸ್ಥಿತಿಯಲ್ಲಿ ಸಿಕ್ಕಿವೆ ಎಂದು ಹೇಳಲಾಗುತ್ತಿದೆ. ಅವುಗಳಲ್ಲಿ ಕೆಲವು ಕ್ಷಿಪಣಿಗಳ ಆಕ್ಟಿವ್ ರೇಡಾರ್ ಸೀಕರ್ ಹಾಗೂ ಹಲವಾರು ಪ್ರಮುಖ ಎಲೆಕ್ಟ್ರಾನಿಕ್ ಘಟಕಗಳು ಕೂಡ ಸುರಕ್ಷಿತವಾಗಿದ್ದವು ಎಂದು ಮೂಲಗಳು ತಿಳಿಸಿವೆ. ಈ ಘಟಕಗಳನ್ನು ಭಾರತದ ರಕ್ಷಣಾ ವಿಜ್ಞಾನಿಗಳು ಹಾಗೂ ಎಲೆಕ್ಟ್ರಾನಿಕ್ ವಾರ್ಫೇರ್ ತಜ್ಞರು ಅತ್ಯಂತ ಸೂಕ್ಷ್ಮವಾಗಿ ಪರಿಶೀಲಿಸಿರುವುದಾಗಿ ವರದಿಯಾಗಿದೆ. ಈ ಅಧ್ಯಯನದ ಮೂಲಕ ಕ್ಷಿಪಣಿಯ ಗೈಡೆನ್ಸ್ ಆಲ್ಗರಿದಮ್, ಸೀಕರ್ ಆರ್ಕಿಟೆಕ್ಚರ್, ECCM ಅಂದರೆ ಎಲೆಕ್ಟ್ರಾನಿಕ್ ಕೌಂಟರ್ ಮೆಜರ್ ವ್ಯವಸ್ಥೆ ಹಾಗೂ ಅದರ ಡೇಟಾ ಪ್ರೊಸೆಸಿಂಗ್ ತಂತ್ರಜ್ಞಾನಗಳ ಕುರಿತು ಮಹತ್ವದ ಮಾಹಿತಿಯನ್ನು ಪಡೆದುಕೊಂಡಿರುವ ಸಾಧ್ಯತೆ ಇದೆ. ಇಲ್ಲೊಂದು ವಿಷಯವನ್ನು ಸ್ಪಷ್ಟಪಡಿಸಬೇಕು ಸ್ನೇಹಿತರೆ, ಭಾರತ ಸರ್ಕಾರ ಅಥವಾ ಭಾರತೀಯ ವಾಯುಪಡೆ ಈ ಮಾಹಿತಿಯನ್ನು ಅಧಿಕೃತವಾಗಿ ದೃಢಪಡಿಸಿಲ್ಲ. ಆದರೆ ರಕ್ಷಣಾ ವಿಶ್ಲೇಷಕರ ಅಭಿಪ್ರಾಯಗಳಂತೆ ಶತ್ರುವಿನ ಕ್ಷಿಪಣಿಯ ಪ್ರಮುಖ ಭಾಗಗಳು ಕೈಗೆ ಸಿಕ್ಕರೆ ಅದರ ಕಾರ್ಯವಿಧಾನವನ್ನು ಆಳವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಇದೇ ಮಾಹಿತಿಯ ಆಧಾರದ ಮೇಲೆ ಭವಿಷ್ಯದಲ್ಲಿ ಪರಿಣಾಮಕಾರಿ ಪ್ರತಿರಕ್ಷಣಾ ಕಾರ್ಯಕ್ರಮಗಳನ್ನು ಅಭಿವೃದ್ಧಿಪಡಿಸಬಹುದು. ಈ ಅಧ್ಯಯನದ ನಂತರ ತೇಜಸ್ MK1A ಮತ್ತು ನವೀಕರಿಸಲಾದ Su-30 MKI ಯುದ್ಧ ವಿಮಾನಗಳಲ್ಲಿರುವ ಸ್ವದೇಶಿ ಎಲೆಕ್ಟ್ರಾನಿಕ್ ವಾರ್ಫೇರ್ ಸೂಟ್ಗಳಿಗೆ
ಹೊಸ ಸಾಫ್ಟ್ವೇರ್ ಅಪ್ಡೇಟ್ ನೀಡಲಾಗಿದೆ ಎಂದು ವರದಿಗಳು ಹೇಳುತ್ತಿವೆ. ಈ ಅಪ್ಡೇಟ್ನ ಪ್ರಮುಖ ಉದ್ದೇಶ PL-15E ಕ್ಷಿಪಣಿಯ ಕಾರ್ಯವಿಧಾನವನ್ನು ಗುರುತಿಸಿ ಅದರ ವಿರುದ್ಧ ಇನ್ನಷ್ಟು ಪರಿಣಾಮಕಾರಿ ಎಲೆಕ್ಟ್ರಾನಿಕ್ ಕೌಂಟರ್ ಮೆಷರ್ಗಳನ್ನು ಬಳಸುವ ಸಾಮರ್ಥ್ಯವನ್ನು ಹೆಚ್ಚಿಸುವುದಾಗಿದೆ. ಅಷ್ಟೇ ಅಲ್ಲದೆ ಭಾರತೀಯ ವಾಯುಪಡೆಯ ರಫೇಲ್ ಯುದ್ಧ ವಿಮಾನದಲ್ಲಿರುವ ಅತ್ಯಾಧುನಿಕ ಸ್ಪೆಕ್ಟ್ರಾ ಎಲೆಕ್ಟ್ರಾನಿಕ್ ವಾರ್ಫೇರ್ ಸೂಟ್ಗೂ ಇದೇ ರೀತಿಯ ಸಾಫ್ಟ್ವೇರ್ ರಿಫೈನ್ಮೆಂಟ್ ಮಾಡಲಾಗಿದೆ ಎನ್ನಲಾಗಿದೆ. ಸ್ಪೆಕ್ಟ್ರಾ ವಿಶ್ವದಲ್ಲೇ ಅತ್ಯಂತ ಸುಧಾರಿತ ಎಲೆಕ್ಟ್ರಾನಿಕ್ ವಾರ್ಫೇರ್ ಸಿಸ್ಟಮ್ಗಳಲ್ಲಿ ಒಂದಾಗಿದೆ. ಇದು ರೆಡಾರ್ ವಾರ್ನಿಂಗ್ ರಿಸೀವರ್, ಎಲೆಕ್ಟ್ರಾನಿಕ್ ಸಪೋರ್ಟ್ ಮೆಷರ್, ಎಲೆಕ್ಟ್ರಾನಿಕ್ ಅಟ್ಯಾಕ್, ಮಿಸೈಲ್ ವಾರ್ನಿಂಗ್ ಹಾಗೂ ಕೌಂಟರ್ ಮೆಷರ್ ಮ್ಯಾನೇಜ್ಮೆಂಟ್ ಸೇರಿದಂತೆ ಹಲವು ರಕ್ಷಣಾ ವ್ಯವಸ್ಥೆಗಳನ್ನು ಒಂದೇ ವೇದಿಕೆಯಲ್ಲಿ ಸಮನ್ವಯಗೊಳಿಸುತ್ತದೆ. ಹೊಸದಾಗಿ ದೊರೆತಿರುವ ತಾಂತ್ರಿಕ ಮಾಹಿತಿಯ ಆಧಾರದ ಮೇಲೆ ಥ್ರೆಟ್ ಲೈಬ್ರರಿ ಮತ್ತು ಮಿಷನ್ ಡೇಟಾ ಫೈಲ್ಸ್ಗಳನ್ನು ನವೀಕರಿಸುವ ಮೂಲಕ ನಿರ್ದಿಷ್ಟ ಕ್ಷಿಪಣಿಗಳ ವಿರುದ್ಧ ಇನ್ನಷ್ಟು ಪರಿಣಾಮಕಾರಿ ಪ್ರತಿಕ್ರಿಯೆ ನೀಡುವ ಸಾಮರ್ಥ್ಯವನ್ನು ಈ ವ್ಯವಸ್ಥೆ ಪಡೆಯಬಹುದು ಎಂದು ತಜ್ಞರುಗಳು ಅಭಿಪ್ರಾಯಪಟ್ಟಿದ್ದಾರೆ. ಈಗ PL-15E ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಇದು ಚೀನಾದ ದೂರದ ವ್ಯಾಪ್ತಿಯ ಏರ್ ಟು ಏರ್ ಮಿಸೈಲ್ ನ ರಫ್ತು ಆವೃತ್ತಿಯಾಗಿದೆ. ಈ ಕ್ಷಿಪಣಿಯಲ್ಲಿ ಆಕ್ಟಿವ್ ರೆಡಾರ್ ಸೀಕರ್ ಗಳನ್ನು ಅಳವಡಿಸಲಾಗಿದ್ದು ಬಹಳ ದೂರದಲ್ಲಿರುವ ಗುರಿಗಳನ್ನು ಹೊಡೆಯುವ ಸಾಮರ್ಥ್ಯ ಹೊಂದಿದೆ. ಇದರ ಕಾರ್ಯವಿಧಾನ 3 ಪ್ರಮುಖ ಹಂತಗಳಲ್ಲಿ ನಡೆಯುತ್ತದೆ. ಮೊದಲಿಗೆ ಇನರ್ಷಿಯಲ್ ನ್ಯಾವಿಗೇಷನ್, ನಂತರ ಡೇಟಾ ಲಿಂಕ್ ನ ಮೂಲಕ ಮಿಡ್ ಕೋರ್ಸ್ ಅಪ್ಡೇಟ್ ಮತ್ತು ಕೊನೆಯ ಹಂತದಲ್ಲಿ ಆಕ್ಟಿವ್ ರೆಡಾರ್ ಹೋಮಿಂಗ್ ಮೂಲಕ ಗುರಿಯನ್ನು ಅತ್ಯಂತ ನಿಖರವಾಗಿ ಹೊಡೆಯಲು ಪ್ರಯತ್ನಿಸುತ್ತದೆ. ಇಂತಹ ಅತ್ಯಾಧುನಿಕ ಕ್ಷಿಪಣಿಗಳನ್ನು ಎದುರಿಸುವಲ್ಲಿ ಇಂದಿನ ಯುದ್ಧಗಳಲ್ಲಿ ಎಲೆಕ್ಟ್ರಾನಿಕ್ ವಾರ್ಫೇರ್ ಅತ್ಯಂತ ನಿರ್ಣಾಯಕ ಪಾತ್ರ ವಹಿಸುತ್ತಿದೆ. ಹಿಂದೆ ಕ್ಷಿಪಣಿಯಿಂದ ತಪ್ಪಿಸಿಕೊಳ್ಳಲು ಯುದ್ಧ ವಿಮಾನಗಳು ವೇಗವಾಗಿ ತಿರುವುಗಳನ್ನು ಪಡೆಯುವುದು ಅಥವಾ ರಕ್ಷಣಾತ್ಮಕ ಚಲನೆಗಳನ್ನು ಮಾಡುವುದೇ ಪ್ರಮುಖ ವಿಧಾನವಾಗಿತ್ತು. ಆದರೆ ಇಂದಿನ ತಂತ್ರಜ್ಞಾನದಲ್ಲಿ ಎಲೆಕ್ಟ್ರಾನಿಕ್ ವಾರ್ಫೇರ್ ಸಿಸ್ಟಮ್ ಕ್ಷಿಪಣಿಯಿಂದ ಬರುವ ರೆಡಾರ್ ಸಿಗ್ನಲ್ಗಳನ್ನು ಪತ್ತೆ ಹಚ್ಚಿ ಅದರ ಸ್ವಭಾವವನ್ನು ವಿಶ್ಲೇಷಿಸಿ ಸೂಕ್ತ ಎಲೆಕ್ಟ್ರಾನಿಕ್ ಜಾಮಿಂಗ್ ಅಥವಾ ಇತರ ಪ್ರತಿರಕ್ಷಣಾ ಕ್ರಮಗಳನ್ನು ಬಳಸುವ ಮೂಲಕ ಕ್ಷಿಪಣಿಯ ಗುರಿ ಹಿಡಿಯುವ ಸಾಮರ್ಥ್ಯವನ್ನು ಕುಗ್ಗಿಸಲು ಪ್ರಯತ್ನಿಸುತ್ತದೆ. ಇದರಿಂದ ಕ್ಷಿಪಣಿಯ ದಾಳಿಯ ಯಶಸ್ಸಿನ ಸಾಧ್ಯತೆ ಕಡಿಮೆಯಾಗಬಹುದು ಮತ್ತು ಯುದ್ಧ ವಿಮಾನ ಸುರಕ್ಷಿತವಾಗಿ ತಪ್ಪಿಸಿಕೊಳ್ಳುವ ಅವಕಾಶ ಹೆಚ್ಚಾಗುತ್ತದೆ. ರಕ್ಷಣಾ ತಜ್ಞರುಗಳ ಪ್ರಕಾರ ಇಂದಿನ ಎಲೆಕ್ಟ್ರಾನಿಕ್ ವಾರ್ಫೇರ್ ವ್ಯವಸ್ಥೆಗಳ ಬಲ ಕೇವಲ ಹೊಸ ಯಂತ್ರಾಂಶದಲ್ಲ, ಬದಲಾಗಿ ನಿರಂತರವಾಗಿ ನವೀಕರಿಸಲಾಗುವ ಸಾಫ್ಟ್ವೇರ್, ಥ್ರೆಟ್ ಡೇಟಾಬೇಸ್, ಮಿಷನ್ ಡೇಟಾ ಫೈಲ್ಸ್ ಹಾಗೂ ಜಾಮಿಂಗ್ ಟೆಕ್ನಿಕ್ಸ್ ಗಳಲ್ಲಿವೆ. ಅಂದರೆ ಹೊಸ ಗುಪ್ತಚರ ಮಾಹಿತಿ ದೊರೆತ ತಕ್ಷಣ ಸಂಪೂರ್ಣ ವ್ಯವಸ್ಥೆಯನ್ನು ಬದಲಾಯಿಸುವ ಅಗತ್ಯವಿಲ್ಲ. ಸೂಕ್ತ ಸಾಫ್ಟ್ವೇರ್ ಅಪ್ಡೇಟ್ಗಳ ಮೂಲಕವೇ ಈಗಿರುವ ಎಲೆಕ್ಟ್ರಾನಿಕ್ ವಾರ್ಫೇರ್ ಸೂಟ್ಗಳ ಸಾಮರ್ಥ್ಯವನ್ನು ಗಮನಾರ್ಹವಾಗಿ ಹೆಚ್ಚಿಸಬಹುದು. ಈ ವರದಿಗಳು ನಿಜವಾಗಿದ್ದರೆ ಭಾರತೀಯ ವಾಯುಪಡೆಯ ತೇಜಸ್ MK-1A, Su-30 MKI ಮತ್ತು ರಫೇಲ್ ಯುದ್ಧ ವಿಮಾನಗಳು ಭವಿಷ್ಯದಲ್ಲಿ ಚೀನಾದ PL-15E ಸೇರಿದಂತೆ ಅತ್ಯಾಧುನಿಕ ಬಿಯಾಂಡ್ ವಿಜುವಲ್ ರೇಂಜ್ ಮಿಸೈಲ್ಗಳ ವಿರುದ್ಧ ಇನ್ನಷ್ಟು ಪರಿಣಾಮಕಾರಿ ರಕ್ಷಣಾ ಸಾಮರ್ಥ್ಯವನ್ನು ಪಡೆಯುವ ಸಾಧ್ಯತೆ ಇದೆ. ಇದು ಭಾರತದ ಸ್ವದೇಶಿ ಎಲೆಕ್ಟ್ರಾನಿಕ್ ವಾರ್ಫೇರ್ ಅಭಿವೃದ್ಧಿಗೆ ಮತ್ತೊಂದು ಮಹತ್ವದ ಹೆಜ್ಜೆಯಾಗಿದ್ದು ಯುದ್ಧ ಭೂಮಿಯಲ್ಲಿ ಭಾರತೀಯ ಯುದ್ಧ ವಿಮಾನಗಳ ಬದುಕುಳಿಯುವ ಸಾಮರ್ಥ್ಯ ಹಾಗೂ ಕಾರ್ಯಕ್ಷಮತೆಯನ್ನು ಇನ್ನಷ್ಟು ಬಲಪಡಿಸಬಹುದು ಎಂದು ರಕ್ಷಣಾ ವಲಯದಲ್ಲಿ ಅಭಿಪ್ರಾಯ ವ್ಯಕ್ತವಾಗುತ್ತಿದೆ. ಸ್ನೇಹಿತರೆ, ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಚೀನಾದ PL-15E ವಿರುದ್ಧ ಭಾರತೀಯ ವಾಯುಪಡೆಯ ಈ ತಾಂತ್ರಿಕ ಸುಧಾರಣೆಗಳು ಭವಿಷ್ಯದ ವೈಮಾನಿಕ ಯುದ್ಧಗಳಲ್ಲಿ ಎಷ್ಟು ಪರಿಣಾಮಕಾರಿ ಎಂದು ನೀವು ಭಾವಿಸುತ್ತೀರಿ? ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಾಮೆಂಟ್ ನಲ್ಲಿ ತಿಳಿಸಿ. ಧನ್ಯವಾದಗಳು. ಇತ್ತೀಚಿನ ದಿನಗಳಲ್ಲಿ ಅಂತಾರಾಷ್ಟ್ರೀಯ ರಕ್ಷಣಾ ವಲಯದಲ್ಲಿ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣವಾಗಿರುವ ವಿಷಯವೆಂದರೆ ಟರ್ಕಿ ತನ್ನ ಬಳಿ ಇರುವ ರಷ್ಯನ್ S-400 ಟ್ರಯಂಫ್ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಮತ್ತೊಂದು ದೇಶಕ್ಕೆ ಮಾರಾಟ ಮಾಡುವ ಸಾಧ್ಯತೆಯ ಬಗ್ಗೆ. ಈ ಸುದ್ದಿ ಹೊರಬಂದ ತಕ್ಷಣ ಈ ವ್ಯವಸ್ಥೆಯನ್ನು ಭಾರತ ಖರೀದಿಸಬಹುದೇ ಎಂಬ ಪ್ರಶ್ನೆ ಕೂಡ ಹಲವರಲ್ಲಿ ಮೂಡಿದೆ. ಆದರೆ ವಾಸ್ತವವಾಗಿ ನೋಡಿದರೆ ಭಾರತಕ್ಕೆ ಟರ್ಕಿ ಬಳಸಿ ಉಳಿದಿರುವ S-400
ಖರೀದಿಸುವ ಯಾವುದೇ ಅಗತ್ಯವಿಲ್ಲ. ಯಾಕೆ ಅಂತ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಬನ್ನಿ. ಮೊದಲು ಈ ಬೆಳವಣಿಗೆಯ ಹಿನ್ನೆಲೆಯನ್ನು ನೋಡೋಣ. ಟರ್ಕಿ 2017ರಲ್ಲಿ ರಷ್ಯಾದಿಂದ S-400 ಟ್ರಯಂಫ್ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಖರೀದಿಸಿತ್ತು. ಆದರೆ ಈ ಒಪ್ಪಂದವನ್ನು ಅಮೆರಿಕ ತೀವ್ರವಾಗಿ ವಿರೋಧಿಸಿತು. ಕಾರಣ S-400 ಮತ್ತು ಅಮೆರಿಕದ F-35 ಲೈಟ್ನಿಂಗ್ II ಎಂಬ ಅತ್ಯಾಧುನಿಕ ಸ್ಟೆಲ್ತ್ ಯುದ್ಧ ವಿಮಾನಗಳನ್ನು ಒಂದೇ ದೇಶ ಬಳಸಿದರೆ ಅಮೆರಿಕದ ರಹಸ್ಯ ತಂತ್ರಜ್ಞಾನಕ್ಕೆ ಅಪಾಯ ಉಂಟಾಗಬಹುದು ಎಂಬ ಆತಂಕ. ಅದರ ಪರಿಣಾಮವಾಗಿ ಅಮೆರಿಕ ಕ್ಯಾಟ್ಸಾ ಕಾನೂನಿನಡಿ ನಿರ್ಬಂಧಗಳನ್ನು ವಿಧಿಸಿತ್ತು ಮತ್ತು ಟರ್ಕಿಯನ್ನು ತನ್ನ F-35 ಪ್ರೋಗ್ರಾಂನಿಂದ ಹೊರಗಿಟ್ಟಿತ್ತು. ಈಗ ಹಲವು ವರ್ಷಗಳ ನಂತರ ಟರ್ಕಿ ಮತ್ತೆ F-35 ಪ್ರೋಗ್ರಾಂಗೆ ಸೇರಲು ಪ್ರಯತ್ನಿಸುತ್ತಿದೆ. ಅದಕ್ಕಾಗಿ ತನ್ನ S-400 ವ್ಯವಸ್ಥೆಯನ್ನು ಮಾರಾಟ ಮಾಡುವ ಯೋಚನೆ ನಡೆಸುತ್ತಿದೆ ಎನ್ನುವ ವರದಿಗಳು ಹೊರಬಿದ್ದಿವೆ. ಮಧ್ಯಪ್ರಾಚ್ಯದ ಕೆಲವು ಮಾಧ್ಯಮಗಳ ಪ್ರಕಾರ ಈ ವ್ಯವಸ್ಥೆಯನ್ನು ಯುನೈಟೆಡ್ ಅರಬ್ ಎಮಿರೇಟ್ಸ್ UAE ಅಥವಾ ಕತಾರ್ ಖರೀದಿಸುವ ಸಾಧ್ಯತೆ ಹೆಚ್ಚು ಇದೆ. ಈ ವರ್ಗಾವಣೆಗೆ ರಷ್ಯಾ ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದೆ ಎನ್ನಲಾಗುತ್ತಿದೆ. ಆದಾಗ್ಯೂ ಅಧಿಕೃತ ಒಪ್ಪಂದ ಇನ್ನೂ ಅಂತಿಮಗೊಂಡಿಲ್ಲ. ಈಗ ಪ್ರಶ್ನೆ ಏನೆಂದರೆ, ಭಾರತ ಈ ಅವಕಾಶವನ್ನು ಬಳಸಿಕೊಳ್ಳಬೇಕೆ? ಉತ್ತರ ಸ್ಪಷ್ಟವಾಗಿ ಇಲ್ಲ ಸ್ನೇಹಿತರೆ. ಏಕೆಂದರೆ ಭಾರತ ಈಗಾಗಲೇ 2018ರಲ್ಲಿ ರಷ್ಯಾದ ಜೊತೆ ಸುಮಾರು $5.43 ಬಿಲಿಯನ್ ಮೌಲ್ಯದ ಒಪ್ಪಂದ ಮಾಡಿಕೊಂಡು 5 S-400 ಸ್ಕ್ವಾಡ್ರನ್ಸ್ ಗಳನ್ನು ಖರೀದಿಸಿದೆ. ಈ ಪೈಕಿ ಹಲವು ರೆಜಿಮೆಂಟ್ಗಳು ಈಗಾಗಲೇ ಭಾರತೀಯ ಗಡಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿವೆ. ಉಳಿದಿರುವ 5ನೇ ಮತ್ತು ಕೊನೆಯ ಸ್ಕ್ವಾಡ್ರನ್ ಕೂಡ 2026ರ ಅಂತ್ಯದ ಒಳಗೆ ಅಥವಾ 2027ರ ಆರಂಭದಲ್ಲಿ ಭಾರತಕ್ಕೆ ತಲುಪುವ ನಿರೀಕ್ಷೆ ಇದೆ. ಅಷ್ಟೇ ಅಲ್ಲ, ರಷ್ಯಾದ ಜೊತೆಗೆ ಇನ್ನು 5 ಹೊಸ S-400 ಸ್ಕ್ವಾಡ್ರನ್ಸ್ ಗಳನ್ನು ಖರೀದಿಸುವ ಬಗ್ಗೆ ಹೊಸ ಮಾತುಕತೆಗಳು ನಡೆಯುತ್ತಿವೆ ಎನ್ನುವ ವರದಿಗಳಿವೆ. ಇಂತಹ ಸಂದರ್ಭದಲ್ಲಿ ಟರ್ಕಿ ಬಳಸಿ ಉಳಿದಿರುವ ವ್ಯವಸ್ಥೆಯನ್ನು ಖರೀದಿಸುವುದರಿಂದ ಭಾರತಕ್ಕೆ ಯಾವುದೇ ಹೆಚ್ಚುವರಿ ತಂತ್ರಜ್ಞಾನದ ಲಾಭ ಸಿಗುವುದಿಲ್ಲ. ಇದಕ್ಕೆ ಅತ್ಯಂತ ಮುಖ್ಯ ಕಾರಣ ಸಿಸ್ಟಮ್ ಕಾನ್ಫಿಗರೇಷನ್. ಭಾರತೀಯ ವಾಯುಪಡೆ ಬಳಸುತ್ತಿರುವ S-400 ಸಾಮಾನ್ಯ ಎಕ್ಸ್ಪೋರ್ಟ್ ವರ್ಷನ್ ಅಲ್ಲ ಸ್ನೇಹಿತರೆ. ಭಾರತದ ಅವಶ್ಯಕತೆಗಳಿಗೆ ಅನುಗುಣವಾಗಿ ರಷ್ಯಾ ವಿಶೇಷವಾಗಿ ಮಾರ್ಪಡಿಸಿದ ಆವೃತ್ತಿಯನ್ನು ನೀಡಿದೆ. ಈ ವ್ಯವಸ್ಥೆಯನ್ನು ಭಾರತದ ಸ್ವದೇಶಿ ಇಂಟಿಗ್ರೇಟೆಡ್ ಏರ್ ಕಮಾಂಡ್ ಅಂಡ್ ಕಂಟ್ರೋಲ್ ಸಿಸ್ಟಮ್ IACCS ಜೊತೆ ಸಂಪೂರ್ಣವಾಗಿ ಜೋಡಿಸಲಾಗಿದೆ. ಇದರಿಂದ ಭಾರತೀಯ ವಾಯುಪಡೆಗೆ ದೇಶದ ವಿವಿಧ ರಡಾರ್ಗಳು, ಕ್ಷಿಪಣಿ ವ್ಯವಸ್ಥೆಗಳು ಹಾಗೂ ಕಮಾಂಡ್ ನೆಟ್ವರ್ಕ್ ನಡುವೆ ಕ್ಷಣಾರ್ಧದಲ್ಲಿ ಮಾಹಿತಿ ವಿನಿಮಯ ಸಾಧ್ಯವಾಗುತ್ತದೆ. ಆದರೆ ಟರ್ಕಿ ಬಳಿ ಇರುವ S-400 ಸಾಮಾನ್ಯ ಎಕ್ಸ್ಪೋರ್ಟ್ ಕಾನ್ಫಿಗರೇಷನ್ ಆಗಿದ್ದು, ಅದರಲ್ಲಿ ಭಾರತದ IACCSಗೆ ಬೇಕಾದ ಸಾಫ್ಟ್ವೇರ್ ಇಂಟಿಗ್ರೇಷನ್ ಅಥವಾ ಕಸ್ಟಮೈಸೇಷನ್ ಇರುವ ಸಾಧ್ಯತೆ ಬಹಳ ಕಡಿಮೆ. ಅಂತಹ ವಿಭಿನ್ನ ವ್ಯವಸ್ಥೆಯನ್ನು ಭಾರತೀಯ ವಾಯುಪಡೆಯೊಳಗೆ ಸೇರಿಸುವುದರಿಂದ ಮೇಂಟೆನೆನ್ಸ್, ಸಾಫ್ಟ್ವೇರ್ ಅಪ್ಡೇಟ್, ಸ್ಪೇರ್ ಪಾರ್ಟ್ಸ್, ಕ್ರೀವ್ ಟ್ರೈನಿಂಗ್ ಮತ್ತು ಆಪರೇಷನಲ್ ಪ್ಲಾನಿಂಗ್ ಎಲ್ಲವೂ ಮತ್ತಷ್ಟು ಸಂಕೀರ್ಣವಾಗುತ್ತವೆ. ಇದರಿಂದ ವೆಚ್ಚವು ಹೆಚ್ಚುತ್ತದೆ ಮತ್ತು ಕಾರ್ಯಾಚರಣೆಯಲ್ಲೂ ಅನಗತ್ಯ ತೊಂದರೆಗಳು ಉಂಟಾಗುತ್ತವೆ. ಇನ್ನೊಂದು ಪ್ರಮುಖ ಅಂಶ ಎಂದರೆ ಇಂಟರ್ಸೆಪ್ಟರ್ ಮಿಸೈಲ್ಸ್ಗಳು. S-400 ನ ನಿಜವಾದ ಸಾಮರ್ಥ್ಯ ಅದರ ವಿವಿಧ ರೀತಿಯ ಕ್ಷಿಪಣಿಗಳಲ್ಲಿದೆ. ಟರ್ಕಿಗೆ ನೀಡಲಾದ ವ್ಯವಸ್ಥೆಯಲ್ಲಿ ಮುಖ್ಯವಾಗಿ 48 N6E3 ಮಿಸೈಲ್ಸ್ಗಳು ಇದ್ದವು ಎನ್ನಲಾಗುತ್ತಿದೆ. ಆದರೆ ಅತ್ಯಂತ ಶಕ್ತಿಶಾಲಿಯಾದ 40 N6E ಮಿಸೈಲ್ ಅಂದರೆ ಸುಮಾರು 400 ಕಿಲೋಮೀಟರ್ ದೂರದ ಗುರಿಯನ್ನು ಹೊಡೆಯಬಲ್ಲ ಕ್ಷಿಪಣಿ ಟರ್ಕಿಗೆ ನೀಡಲಾಗಿದೆಯೇ ಎಂಬುದು ಇನ್ನೂ ಅಧಿಕೃತವಾಗಿ ದೃಢಪಟ್ಟಿಲ್ಲ. ಇತ್ತ ಭಾರತದ ಕ್ಷಿಪಣಿ ಸಂಗ್ರಹದ ಸಂಪೂರ್ಣ ಮಾಹಿತಿ ರಹಸ್ಯವಾಗಿದ್ದರೂ ಓಪನ್ ಸೋರ್ಸ್ ಮಾಹಿತಿಗಳ ಪ್ರಕಾರ ಭಾರತ ಇದೇ 40 N6E ಲಾಂಗ್ ರೇಂಜ್ ಮಿಸೈಲ್ಗಳನ್ನು ಪಡೆಯಲು ವಿಶೇಷ ಆಸಕ್ತಿ ತೋರಿಸಿತ್ತು ಎನ್ನಲಾಗುತ್ತದೆ. ಹೀಗಾಗಿ ಟರ್ಕಿಯಲ್ಲಿರುವ ವ್ಯವಸ್ಥೆಯ ಸಾಮರ್ಥ್ಯ ಭಾರತದ ಕಾರ್ಯಾಚರಣೆಯ ಅಗತ್ಯಗಳಿಗೆ ತಕ್ಕಂತೆ ಇರದೆ ಇರಬಹುದು. ಇದರ ಜೊತೆಗೆ ಬಳಸಿದ ಸೆಕೆಂಡ್ ಹ್ಯಾಂಡ್ ಮಿಲಿಟರಿ ಇಕ್ವಿಪ್ಮೆಂಟ್ ಖರೀದಿಸುವುದರಿಂದ ಹಲವು ಲಾಜಿಸ್ಟಿಕಲ್ ಸಮಸ್ಯೆಗಳು ಎದುರಾಗುತ್ತವೆ. ಯಾವ ಭಾಗ ಯಾವಾಗ ಬದಲಾಯಿಸಲಾಗಿದೆ, ಯಾವ ಸಾಫ್ಟ್ವೇರ್ ವರ್ಷನ್ ಬಳಸಲಾಗಿದೆ, ಮೇಂಟೆನೆನ್ಸ್ ಹಿಸ್ಟರಿ ಏನು, ಈ ಎಲ್ಲಾ ಮಾಹಿತಿಯನ್ನು ಪ್ರತ್ಯೇಕವಾಗಿ ನಿರ್ವಹಿಸಬೇಕಾಗುತ್ತದೆ. ಇದರಿಂದ ಭಾರತದ ಈಗಿನ S-400 ಫ್ಲೀಟ್ ಮ್ಯಾನೇಜ್ಮೆಂಟ್ ಇನ್ನಷ್ಟು ಕಷ್ಟಕರವಾಗುತ್ತದೆ. ಇದಕ್ಕಿಂತಲೂ ದೊಡ್ಡ ಪ್ರಶ್ನೆ ಕಾನೂನು ಮತ್ತು ರಾಜತಾಂತ್ರಿಕ ಸಂಬಂಧಗಳದ್ದು. ರಷ್ಯಾ ತನ್ನ ರಕ್ಷಣಾ ಸಾಧನಗಳನ್ನು ಮಾರಾಟ ಮಾಡುವಾಗ ಕಟ್ಟುನಿಟ್ಟಿನ
ಹೆಚ್ಚಿನ ಎಂಡ್ ಯೂಸರ್ ಅಗ್ರಿಮೆಂಟ್ ಹೊಂದಿರುತ್ತದೆ. ಅಂದರೆ ಟರ್ಕಿ ತನ್ನ S-400 ವ್ಯವಸ್ಥೆಯನ್ನು ರಷ್ಯಾದ ಸ್ಪಷ್ಟ ಅನುಮತಿ ಇಲ್ಲದೆ ಮತ್ತೊಂದು ದೇಶಕ್ಕೆ ಮಾರಾಟ ಮಾಡಲು ಸಾಧ್ಯವಿಲ್ಲ. ಅದರ ಜೊತೆಗೆ ರಷ್ಯಾ ಈಗಾಗಲೇ ಭಾರತಕ್ಕೆ ನೇರವಾಗಿ S-400ಗಳನ್ನು ಪೂರೈಸುತ್ತಿದೆ. ಹೀಗಿರುವಾಗ ಮೂರನೇ ದೇಶದ ಮೂಲಕ ಭಾರತಕ್ಕೆ ಹಳೆಯ ವ್ಯವಸ್ಥೆ ಮಾರಾಟ ಮಾಡುವ ಅಗತ್ಯವೇ ಇಲ್ಲ. ಇದರಿಂದ ಭಾರತಕ್ಕೂ ಯಾವುದೇ ಹೆಚ್ಚುವರಿ ಲಾಭವಿಲ್ಲ. ಅದರ ಬದಲು ಅಮೆರಿಕ ಸೇರಿದಂತೆ ಪಾಶ್ಚಾತ್ಯ ರಾಷ್ಟ್ರಗಳೊಂದಿಗೆ ಅನಗತ್ಯ ರಾಜತಾಂತ್ರಿಕ ಒತ್ತಡಗಳು ಉಂಟಾಗುವ ಸಾಧ್ಯತೆ ಮಾತ್ರ ಹೆಚ್ಚಾಗುತ್ತದೆ. ಇದೀಗ ಭಾರತದ ಭವಿಷ್ಯದ ಯೋಜನೆಗಳ ಬಗ್ಗೆ ನೋಡೋಣ. ಭಾರತ ಈಗ ಸಂಪೂರ್ಣವಾಗಿ ಆತ್ಮನಿರ್ಭರ ಭಾರತದ ರಕ್ಷಣಾ ಸಾಮರ್ಥ್ಯದತ್ತ ಹೆಜ್ಜೆ ಇಡುತ್ತಿದೆ. DRDO ಅಭಿವೃದ್ಧಿಪಡಿಸುತ್ತಿರುವ ಪ್ರಾಜೆಕ್ಟ್ ಕುಶಾ ಇದೇ ದಿಕ್ಕಿನಲ್ಲಿ ಅತ್ಯಂತ ಮಹತ್ವದ ಯೋಜನೆಯಾಗಿದೆ. ಈ ಸ್ವದೇಶಿ ಲಾಂಗ್ ರೇಂಜ್ ಏರ್ ಡಿಫೆನ್ಸ್ ಸಿಸ್ಟಮ್ ಈಗಾಗಲೇ ಆರಂಭಿಕ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಕಂಡಿದೆ. 2028ರಿಂದ 2030 ನಡುವೆ ಹಂತ ಹಂತವಾಗಿ ಭಾರತೀಯ ಸಶಸ್ತ್ರ ಪಡೆಗಳಲ್ಲಿ ಸೇರ್ಪಡೆಯಾಗುವ ನಿರೀಕ್ಷೆ ಇದೆ. ಪ್ರಾಜೆಕ್ಟ್ ಕುಶಾ ಸುಮಾರು 400 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸ್ಟೆಲ್ತ್ ಫೈಟರ್ ಜೆಟ್ಸ್, ಕ್ರೂಸ್ ಮಿಸೈಲ್ಸ್, ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಮತ್ತು ಡ್ರೋನ್ಸ್ ಗಳನ್ನು ತಡೆ ಹಿಡಿಯುವ ಸಾಮರ್ಥ್ಯ ಹೊಂದಿರಲಿದೆ. ಇದು ಭಾರತದ ಈಗಿನ S-400 ವ್ಯವಸ್ಥೆಗೆ ಪೂರಕವಾಗಿ ಕಾರ್ಯನಿರ್ವಹಿಸಿ ಮುಂದಿನ ದಿನಗಳಲ್ಲಿ ವಿದೇಶಿ ವ್ಯವಸ್ಥೆಗಳ ಮೇಲಿನ ಅವಲಂಬನೆಯನ್ನು ಇನ್ನಷ್ಟು ಕಡಿಮೆ ಮಾಡಲಿದೆ. ಇದೀಗ ಮತ್ತೊಂದು ಪ್ರಮುಖ ಬೆಳವಣಿಗೆ ಕಡೆಗೆ ಬರುವುದಾದರೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂದರೆ UAE ಟರ್ಕಿಯ S-400 ಅನ್ನು ಖರೀದಿಸುವ ಪ್ರಮುಖ ಅಭ್ಯರ್ಥಿಯಾಗಿ ಕಾಣಿಸುತ್ತಿದೆ. ಈ ಒಪ್ಪಂದ ನಡೆದರೆ UAEಯ ವಾಯು ರಕ್ಷಣಾ ವ್ಯವಸ್ಥೆ ಮಧ್ಯಪ್ರಾಚ್ಯದಲ್ಲೇ ಅತ್ಯಂತ ವೈವಿಧ್ಯಮಯ ಮತ್ತು ಬಲಿಷ್ಠ ಜಾಲವಾಗಿ ರೂಪುಗೊಳ್ಳಲಿದೆ. ಈಗಾಗಲೇ UAE ಬಳಿ ಅಮೆರಿಕಾದ ಥಾರ್ಡ್ ಪ್ಯಾಟ್ರಿಯಾಟ್ PAC-3, ದಕ್ಷಿಣ ಕೊರಿಯಾದ KM-SAM, ಇಸ್ರೇಲ್ನ ಬರಾಕ್ ಹಾಗೂ ಸ್ಪೈಡರ್ ಜೊತೆಗೆ ರಷ್ಯಾದ ಪನ್ಸಿರ್ S-1 ವ್ಯವಸ್ಥೆಗಳು ಕಾರ್ಯನಿರ್ವಹಿಸುತ್ತಿವೆ. ಇವುಗಳ ಜೊತೆಗೆ S-400 ಕೂಡ ಸೇರ್ಪಡೆಯಾದರೆ ಮೇಲ್ಮಟ್ಟದ ದೂರದ ಗುರಿಗಳನ್ನು ತಡೆಗಟ್ಟುವ ಸಾಮರ್ಥ್ಯ ಇನ್ನಷ್ಟು ಹೆಚ್ಚಾಗಲಿದೆ. ವಿಶೇಷವಾಗಿ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು, ಯುದ್ಧ ವಿಮಾನಗಳು ಮತ್ತು ಕ್ರೂಸ್ ಕ್ಷಿಪಣಿಗಳ ವಿರುದ್ಧ UAEಗೆ ಹೆಚ್ಚಿನ ಭದ್ರತೆ ವಿಶೇಷವಾಗಿ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು, ಯುದ್ಧ ವಿಮಾನಗಳು ಮತ್ತು ಕ್ರೂಸ್ ಕ್ಷಿಪಣಿಗಳ ವಿರುದ್ಧ UAEಗೆ ಹೆಚ್ಚಿನ ಭದ್ರತೆ ಸಿಗಲಿದೆ. ಆದರೆ ಇರಾನ್ನಿಂದ ಬರುವ ಕಡಿಮೆ ವೆಚ್ಚದ ಸೂಸೈಡ್ ಡ್ರೋನ್ಸ್ಗಳು ಮತ್ತು ಲಾಯ್ಟರಿಂಗ್ ಮ್ಯುನಿಷನ್ಸ್ಗಳ ವಿರುದ್ಧ S-400 ಮಾತ್ರ ಸಾಕಾಗುವುದಿಲ್ಲ ಎಂಬುದನ್ನು ಇತ್ತೀಚಿನ ಯುದ್ಧಗಳು ತೋರಿಸಿವೆ. ಅದಕ್ಕಾಗಿ ವಿವಿಧ ಹಂತಗಳಲ್ಲಿ ಹಲವು ಏರ್ ಡಿಫೆನ್ಸ್ ಸಿಸ್ಟಮ್ಸ್ಗಳು ಒಟ್ಟಿಗೆ ಕಾರ್ಯನಿರ್ವಹಿಸುವುದು ಅತ್ಯಗತ್ಯವಾಗಿದೆ. ಒಟ್ಟಾರೆ ಹೇಳುವುದಾದರೆ ಟರ್ಕಿಯ ಹಳೆಯ S-400 ವ್ಯವಸ್ಥೆಗೆ UAEಗೆ ಉಪಯುಕ್ತವಾಗಬಹುದು. ಆದರೆ ಭಾರತದ ಪರಿಸ್ಥಿತಿ ಸಂಪೂರ್ಣ ವಿಭಿನ್ನವಾಗಿದೆ. ಭಾರತ ಈಗಾಗಲೇ ತನ್ನ ಅಗತ್ಯಗಳಿಗೆ ತಕ್ಕಂತೆ ವಿನ್ಯಾಸಗೊಳಿಸಲಾದ S-400ಗಳನ್ನು ನೇರವಾಗಿ ರಷ್ಯಾದಿಂದ ಪಡೆಯುತ್ತಿದೆ. ಇದರ ಜೊತೆಗೆ ಮುಂದಿನ ಹಂತದ ಖರೀದಿ ಮಾತುಕತೆಗಳು ಕೂಡ ನಡೆಯುತ್ತಿವೆ. ಅದೇ ಸಮಯದಲ್ಲಿ ಪ್ರಾಜೆಕ್ಟ್ ಕುಶಾದ ಮೂಲಕ ಸಂಪೂರ್ಣ ಸ್ವದೇಶಿ ಏರ್ ಡಿಫೆನ್ಸ್ ನೆಟ್ವರ್ಕ್ ನಿರ್ಮಾಣವು ವೇಗವಾಗಿ ಸಾಗುತ್ತಿದೆ. ಹೀಗಿರುವಾಗ ಟರ್ಕಿ ಬಳಸಿ ಉಳಿದಿರುವ ಸೆಕೆಂಡ್ ಹ್ಯಾಂಡ್ S-400ಗಳನ್ನು ಭಾರತ ಖರೀದಿಸುವುದರಿಂದ ಯಾವುದೇ ತಂತ್ರಜ್ಞಾನಗಳ ಲಾಭ ಸಿಗುವುದಿಲ್ಲ. ಬದಲಾಗಿ ಮೇಂಟೆನೆನ್ಸ್, ಲಾಜಿಸ್ಟಿಕ್ಸ್, ಸಾಫ್ಟ್ವೇರ್ ಇಂಟಿಗ್ರೇಷನ್, ಟ್ರೈನಿಂಗ್ ಹಾಗೂ ರಾಜತಾಂತ್ರಿಕ ಮಟ್ಟದಲ್ಲಿ ಅನಗತ್ಯ ಸಮಸ್ಯೆಗಳು ಮಾತ್ರ ಎದುರಾಗುವ ಸಾಧ್ಯತೆ ಇದೆ. ಆದ್ದರಿಂದ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಭಾರತಕ್ಕೆ ಟರ್ಕಿಯ S-400 ಖರೀದಿಸುವ ಅಗತ್ಯವೇ ಇಲ್ಲ ಎನ್ನುವುದು ಬಹುತೇಕ ಎಲ್ಲಾ ರಕ್ಷಣಾ ತಜ್ಞರುಗಳ ಅಭಿಪ್ರಾಯವಾಗಿದೆ. ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಸ್ನೇಹಿತರೆ? UAE ಈ ಒಪ್ಪಂದವನ್ನು ಅಂತಿಮಗೊಳಿಸಬಹುದೇ ಮತ್ತು ಪ್ರಾಜೆಕ್ಟ್ ಕುಶಾ ಭಾರತದ ಏರ್ ಡಿಫೆನ್ಸ್ ಸಾಮರ್ಥ್ಯವನ್ನು ಇನ್ನಷ್ಟು ಬಲಪಡಿಸಬಹುದೇ? ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಾಮೆಂಟ್ ನಲ್ಲಿ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.